IVM. ಲಾಯರ್, ಅಡ್ವೊಕೇಟ್, ಅಟರ್ನಿ, ಸೀನಿಯರ್ ಕೌನ್ಸಿಲ್ ಹೆಸರಲ್ಲೇ ಗೊತ್ತಾಗತ್ತೆ ವಕೀಲರ ವೃತ್ತಿಯಲ್ಲಿ ಸಾಕಷ್ಟು ಗೌರವ ಇದೆ ಅಂತ. ಆದರೆ ಲಾಯರ್ ಆಗಿ ನೀವು ಏನಾಗ್ತೀರಾ, ಏನ್ ಮಾಡಬಹುದು? ಇದು ನಮ್ಮ ವೃತ್ತಿ ವೃತ್ತಾಂತ ಅನ್ನುವ ಸೀರೀಸಿನ 2ನೇ ಎಪಿಸೋಡ್. ಮುಂಚೆ ಎಪಿಸೋಡ್ 89ರಲ್ಲಿ ನಮ್ಮದೇ ಆದ ಸೂರ್ಯಪ್ರಕಾಶ್ ಅವರ ಜೊತೆ CA ಕೆರಿಯರ್ ಬಗ್ಗೆ ಮಾತಾಡಿದ್ವಿ. ಈ ಕಂತಿನಲ್ಲಿ ಬನ್ನಿ ಮಾತಾಡೋಣ ವರ್ಷಾ ಐತಾಳ ಅವ್ರ ಜೊತೆ ವಕೀಲರ ವೃತ್ತಿ ಬಗ್ಗೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ. ತಲೆಹರಟೆಯ ಇಂದಿನ ಕಂತಿಗೆ ಸುಸ್ವಾಗತ. ನಮ್ಮೊಂದಿಗೆ ಇಂದು ವರ್ಷಾ ಮಹದೇವ ಐತಾಳ್ ಅವರು ವಕೀಲ ವೃತ್ತಿಯ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದಾರೆ. ವಕೀಲ ವೃತ್ತಿ ಈ ಕಂತಿನ ವಕೀಲ ವೃತ್ತಿ ಬಗ್ಗೆ ನಮ್ಮ ಸಂವಾದ ಈ ವೃತ್ತಿಗಳ ವೃತ್ತಾಂತದ ಒಂದು ಸೀರೀಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ 2ನೇ ಕಂತಿದು. 1ನೇ ಕಂತಲ್ಲಿ ನಾನು ಪವನ್ ಚಾರ್ಟರ್ಡ್ ಅಕೌಂಟೆನ್ಸಿ ಬಗ್ಗೆ ಮಾತಾಡಿದ್ವಿ. ಈ ಕಂತಿನಲ್ಲಿ ನಾವು ವರ್ಷಾ ಅವ್ರ ಜೊತೆ ವಕೀಲಿ ವೃತ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನ್ನೊಂದಿಗೆ ಎಂದಿನಂತೆ ಪವನ್ ಅವರಿದ್ದಾರೆ. ಪವನ್, ನಮಸ್ಕಾರ. ನಮಸ್ಕಾರ ಸೂರ್ಯ ಅವರೇ. ಸೊ ನಾವು ಎಪಿಸೋಡ್ 89ರಲ್ಲಿ CAs ಬಗ್ಗೆ ಮಾತಾಡಿದ್ವಿ. ಅಂಡ್ ಪ್ರತಿ ಒಂದು 10 ಎಪಿಸೋಡಲ್ಲೋ 5 ಎಪಿಸೋಡಲ್ಲೋ ಒಂದ್ಸತಿ ಈ ಒಂದು ಸೀರೀಸ್ ಮಾಡೋಣ ಅಂತ. ಸೊ ಅದಕ್ಕೆ ವರ್ಷಾ ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಕ್ಕೆ ವರ್ಷಾ ಅವರೇ ಸ್ವಾಗತ. ಧನ್ಯವಾದಗಳು. ತುಂಬಾ ಖುಷಿ ಆಗ್ತದೆ ಇಲ್ಲಿ ನಿಮ್ ಜೊತೆ ಮಾತಾಡಕ್ಕೆ. ಸೊ ವರ್ಷಾ ಅವರೇ, ನಿಮ್ಮ ಹಿನ್ನೆಲೆ ಏನು? ನೀವು ವಕೀಲರಾಗಿದ್ದೀರಾ, ಮುಂದೆ ಬೇರೆ ಇದರಲ್ಲಿ ತೊಡಸ್ಕೊಂಡಿದ್ದೀರಾ? ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಲಾ ಮುಗಿಸಿ ತುಂಬಾ ವರ್ಷ ಆಯ್ತು. 11 ವರ್ಷದ ಮೇಲೆ ಆಗೋಯ್ತು. ನಾನು ಮೊದಲು ನನ್ನ ಗ್ರಾಜುಯೇಷನ್ ಆಗಿ ತಕ್ಷಣ ನಾನು ತುಂಬಾ ಲಾ ಸ್ಟೂಡೆಂಟ್ಸ್ ತರಾನೇ ಒಂದು ಲಾ ಫರ್ಮ್ ನ ಸೇರ್ಕೊಂಡೆ. ಇದು ಬಾಂಬೆದಲ್ಲಿ ಕೆಲಸ ಮಾಡಿದೆ ನಾನು. ಯಾಕಂದ್ರೆ ಅಲ್ಲಿ ತುಂಬಾ ವೆರಿ ಹೈ ಮೂವಿಂಗ್ ಟ್ರಾನ್ಸಾಕ್ಷನ್ಸ್, ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅಂತ. ನಾನು ಕಂಪನಿ ಲಾಯರ್ ಆಗಿದೆ, ಕಾರ್ಪೊರೇಟ್ ಲಾಯರ್ ಆಗಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರೊಫೆಷನ್ ಇತ್ತು, ತುಂಬಾನೇ ಇಂಟ್ರೆಸ್ಟಿಂಗ್ ಕೆಲಸ ಇತ್ತು ನನಗೆ. ತುಂಬಾನೇ ಚಾಲೆಂಜಿಂಗ್ ಕೆಲಸ ಇತ್ತು ದಿನ. ಆದ್ರೆ ನನ್ಗದು ತುಂಬಾ ಸ್ಟ್ರೆಸ್ ಆಗಕ್ ಶುರು ಆಯ್ತು. ಆಗ ನಾನು ಒಂದಿಷ್ಟು ಟ್ರೈನಿಂಗ್ಗೋಸ್ಕರ ನಾನು UK ಹೋದೆ, ಇಂಗ್ಲೆಂಡಿಗೆ ಹೋಗಿದ್ದೆ. ಅಲ್ಲಿ ಇಂಡಿಯಾದಲ್ಲಿ ನಾವು ಯೂಶ್ವಲಿ ನಾವು ಅಡ್ವೊಕೇಟ್ ಅಂತ ಕರೆಸ್ಕೋತೀವಿ. ಯಾಕಂದ್ರೆ ನಾವು ಬಾರ್ ಕೌನ್ಸಿಲ್ ಯಾವುದು ನಮ್ಮ ಪ್ರೊಫೆಷನ್ ರೆಗ್ಯುಲೇಟರ್ ಇರುತ್ತೆ, ಅದರಲ್ಲಿ ಅಡ್ವೊಕೇಟ್ ಅಂತ ನಮ್ಗೆ ಇದಕ್ ಪದ ಕೊಡ್ತಾರೆ. ಆದ್ರೆ UK ಹಳೆ ಸಿಸ್ಟಮ್ ಇದೆ. ಅದೇನಂದ್ರೆ ನೀನು ಇದರ ಒಂದು ಸಾಲಿಸಿಟರ್ ಆಗ್ಬೋದು ಅಥವಾ ಬ್ಯಾರಿಸ್ಟರ್ ಆಗ್ಬೋದು, ಆಯ್ತಾ. ಲಾಯರ್ ಅನ್ನೋದು ಇವಾಗ ಕಾಮನ್ ವರ್ಡ್. ಅದ್ರಲ್ಲಿ ನೀನ್ ಸಾಲಿಸಿಟರು ಆಗ್ಬೋದು, ಬ್ಯಾರಿಸ್ಟರು ಆಗ್ಬೋದು. ಡಿಫ್ರೆನ್ಸ್ ಏನು ಅಂದ್ರೆ ಅವೆರಡರಲ್ಲಿ, ಸಾಲಿಸಿಟರ್ ಅಂದ್ರೆ ನೀನು ಕ್ಲೈಂಟ್ಸ್ನ ಸಾಲಿಸಿಟ್ ಮಾಡ್ತೀಯ, ಕ್ಲೈಂಟ್ಸ್ ನಿನ್ನ ಅಪ್ರೋಚ್ ಮಾಡ್ತಾರೆ. ಸೊ ಹೇಗೆ ಇವಾಗ ನೀವು ಲಾಯರ್ ಆಫೀಸಿಗೆ ಹೋಗ್ತೀರಾ, ಅವಾಗ ಫಸ್ಟ್ ಹೋಗಿ ನೀವು ಲಾಯರ್ನ ಹೇಗೆ ಮಾತಾಡಿಸ್ತೀರಾ, ಆ ಲಾಯರ್ಗೆ ಅವರು ಸಾಲಿಸಿಟರ್ ಅಂತಾರೆ. ಆದ್ರೆ ಅದೇ ಸಾಲಿಸಿಟರ್ ಕೋರ್ಟ್ಗೆ ಹೋಗಲ್ಲ. ಆ ಡಿಫ್ರೆನ್ಸ್ ನಾನು ನಿಮ್ಗೆ ಆಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನನ್ನ ಬ್ಯಾಕ್ ಗ್ರೌಂಡ್ ಹೇಳಕ್ ಅದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ನಾನು ಸಾಲಿಸಿಟರ್ ಆಗಿ ಟ್ರೈನ್ ಆದೆ 2 ವರ್ಷ ಲಂಡನ್ ಅಲ್ಲಿ. ಅದು ಮುಗ್ದಿ ನನ್ಗೆ ಮತ್ತೆ ಭಾರತಕ್ಕೆ ವಾಪಸ್ ಬರ್ಬೇಕು ಅಂತ ಅನ್ಸ್ತು. ಯಾಕಂದ್ರೆ ಎಲ್ಲ ಕೆಲ್ಸಾನು ಇಲ್ಲಿ ಭಾರತದಲ್ಲೇ ಚೆನ್ನಾಗಿ ನಡೀತಾ ಇರೋದು ನನ್ನ ಪ್ರಕಾರ ಈಗೂನು ಲಾನಲ್ಲಿ. ಸೊ ನಾನು ವಾಪಸ್ ಬಂದು ಮತ್ತೆ ಬೆಂಗಳೂರಿನಲ್ಲಿ ಕೆಲಸ, ಮೊದಲು ಬಾಂಬೆದಲ್ಲಿ, ಆಮೇಲೆ ಬೆಂಗಳೂರಿನಲ್ಲಿ, ಮತ್ತೆ ಲಾ ಫರ್ಮ್ ನಲ್ಲೇ ಕೆಲಸ ಮಾಡಿದೆ ಕಾರ್ಪೊರೇಟ್ ಲಾಯರ್ ಆಗಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಫುಲ್ ಕರಿಯರ್ ಶಿಫ್ಟ್ ಆಗೋಗಿದೆ ನನ್ಗೆ. ನನ್ಗೀಗ ಬರೇ ಡಾಕ್ಯುಮೆಂಟ್ ರಿವ್ಯೂ ಮಾಡೋದು, ಬೇರೆಯವ್ರಿಗೆ ಚೆನ್ನಾಗಿ ಹೇಗೆ ಅಡ್ವೈಸ್ ಮಾಡೋದು, ಅದೊಂದೇ ಸಾಕಾಗ್ಲಿಲ್ಲ ಮಾಡಕ್ಕೆ. ನಂದು ಸ್ವಯಂ ಬುದ್ಧಿನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೀನಿ. ನಾನೀಗ ಒಂದು PhD ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲೇನೆ. ಧನ್ಯವಾದ ವರ್ಷಾ ಅವರೇ, ನಿಮ್ಮ ಕೆರಿಯರ್ ಬಗ್ಗೆ ಸ್ವಲ್ಪ ನಮಗೆ ಹೇಳಿದ್ದಕ್ಕೆ. ಯಾಕಂದ್ರೆ ನೀವ್ ಹೇಳೋದ್ರಲ್ಲೇ ಒಂದು 100 ಪ್ರಶ್ನೆ ಇದೆ ನಮಗೆ ಈ ಒಂದು ವೃತ್ತಿ ಬಗ್ಗೆ, ಹೇಗ್ ಕೆಲಸ ಮಾಡುತ್ತೆ. ನಾವು
ನಾನಂತೂ ಲಾಯರ್ ಅಲ್ಲ. ಸೂರ್ಯ ಅವರು ಲಾಗೆ ಇನ್ನು ಒಂದು 4-5 ಹೆಜ್ಜೆ ಇನ್ನು ಹತ್ರ ಇದ್ದಾರೆ. ಅವ್ರ ಈಗ ಮಾಡ್ತಾ ಇರೋ ಕೆಲ್ಸದಲ್ಲಿ ಮತ್ತೆ ಹಿಂದಿನ ಕೆಲ್ಸದಲ್ಲೂ. ಆದ್ರೆ ಅದ್ರಲ್ಲಿ ಆ ತರ ಡೀಟೇಲ್ಸ್ ಅಲ್ಲಿ ಇಳಿಯೋಕ್ ಮುಂಚೆ ಸ್ವಲ್ಪ ಹೇಳ್ತೀರಾ ನೀವು, ವಕೀಲರು ಒಂದು ಲಾಯರ್ ಅಂತ ಒಂದು ಬ್ರಾಡ್ ಪ್ರೊಫೆಷನ್ ಅಂತ ಹೇಳಿದ್ರಿ, ಅವ್ರ ಪಾತ್ರ ಸಮಾಜದಲ್ಲಿ ಇದೆ? ಯಾಕಂದ್ರೆ ನಾವು ಯಾವ್ದೋ ಕಾಲದಲ್ಲಿ ನೋಡಿದ್ರೆ ರೋಮ್ ಅಲ್ಲಿ 2500 ವರ್ಷ ಹಿಂದೆ ನೋಡಿದ್ರೆ ಅಲ್ಲೂ ವಕೀಲರು ರಾಜಕಾರಣಿ ಆದ್ರು. ಆ ತರ ಕಥೆಗಳು ಇದೆ. ಇವತ್ತು ಲಾಯರ್ಸ್ ಪಾಲಿಟಿಷಿಯನ್ಸ್ ಆಗ್ತಾ ಇದ್ದಾರೆ. ಪ್ಲಸ್ ಆಸ್ ಲಾಯರ್ಸ್ ತುಂಬಾ ಒಂದು ಗೌರವ ಇದೆ, ಒಂದು ಇಂಪಾರ್ಟೆನ್ಸ್ ಇದೆ, ಒಂದು ರೆಸ್ಪೆಕ್ಟ್ ಇದೆ. ಸೊ ಏನ್ ಪಾತ್ರ ನಿಮ್ ಪ್ರಕಾರ ಅವ್ರ ಸಮಾಜದಲ್ಲಿ? ಇದಕ್ಕೆ ಉತ್ತರ ಎಲ್ಲರ ಹತ್ರನೂ ಇದೆ. ಆದ್ರೆ ನನ್ನ ಪರ್ಸನಲಿ ಕೇಳಿದ್ರೆ ನನ್ನ ಒಪಿನಿಯನ್ ಪ್ರಕಾರ ಬೇಕೇ ಬೇಕು ಯಾವುದೇ ಸಮಾಜಕ್ಕಾದ್ರೂ ವಕೀಲರು. ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗೆಲ್ಲಾರ್ಗೂ ನಮ್ಮ ಹಕ್ಕು, ನಮ್ಗೆಲ್ಲಾರ್ಗೂ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಅರಿವು ಇದೆ. ಸಮಾಜದಲ್ಲಿ ಇದ್ದಾಗ ಎಲ್ಲರಿಗೂ ಇದ್ದೇ ಇರುತ್ತೆ. ಆದ್ರೆ ಅದನ್ನ ನೆನಪಿಸೋದು ಯಾರು, ಅದಿದೆ ನಿನಗೆ ಅಂತ ಹೇಳೋರು ಯಾರು? ಆ ಒಂದು ಏಜೆಂಟ್ ಇರ್ತಾರಲ್ಲ, ಪುರೋಹಿತರು ಹೇಗೆ ದೇವ್ರಿಗೆ ಒಂದು ಏಜೆಂಟ್ ಆಗಿರ್ತಾರಲ್ಲ, ನಮ್ಮ ಮೆಸೇಜ್ ಕಳ್ಸೋ ತರ. ಎಷ್ಟ್ ಜನ ದೇವ್ರು ಬಿಲೀವ್ ಮಾಡ್ತಿರೋಲ್ವ ಅದು ಗೊತ್ತಿಲ್ಲ, ಬಟ್ ಜಸ್ಟ್ ಆಸ್ ಅನ್ ಎಕ್ಸಾಂಪಲ್, ಉದಾಹರಣೆಗೆ ಅದೇ ತರ ಐ ಥಿಂಕ್ ಆ ಲಾಯರ್ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಇಟ್ಸ್ ಅದು ಎಲ್ಲ ಯಾವ ಪ್ರೊಫೆಷನ್ ನಾನು ಕಮ್ಮಿ ಅಂತಿಲ್ಲ, ಎಲ್ಲಾರ್ಗು ಆ ರೆಸ್ಪಾನ್ಸಿಬಿಲಿಟಿ ಇದೆ. ಆದ್ರೆ ವಕೀಲರಿಗೆ ಅದು ನಾವು ಒಳ್ಳೆ ಹಿಪೋಕ್ರೆಟಿಸ್ ಓತ್ ತರ ನಾವು ಆ ಓತ್ ತಗೊಂಡಿದೀವಿ. ಸಮಾಜದಲ್ಲಿ ಎಲ್ಲರದೂನು ಹಕ್ಕುಗಳು, ಎಲ್ಲರದೂನು ರೆಸ್ಪಾನ್ಸಿಬಿಲಿಟೀಸ್ ನ ಅರಿವು ಮಾಡಕ್ಕೆ. ಸೊ ಅದು ಐ ಥಿಂಕ್ ನಾವದನ್ನ ಅರ್ಥಕೋಬೇಕು. ಅಂದ್ರೆ ಲಾಯರ್ ಆಗಿ ನಾವ್ ಅರ್ಥಕೋಬೇಕು, ಆರ್ಡಿನರಿ ಸಿಟಿಸನ್ಸ್ ಆಗಿನೂ ಅರ್ಥಕೋಬೇಕು. ನೀವ್ ಹೇಳ್ದಂಗೆ ಮೋಸ್ಟ್ ವಕೀಲರು ಪೊಲಿಟಿಕ್ಸ್ ಇಳಿತಾರೆ, ರಾಜಕಾರಣ ತುಂಬಾ ಈಸಿ ತರ ಅನ್ಸತ್ತೆ ವಕೀಲರಿಗೆ. ಯಾಕಂದ್ರೆ ತುಂಬಾ ಸ್ಕಿಲ್ ಓವರ್ಲ್ಯಾಪ್ಸ್ ಇದೆ. ಮಾತಾಡೋದು ಅದು ಎಲ್ಲಾರ್ಗು ಗೊತ್ತಿರೋದೆ, ಅದು ತುಂಬಾನೇ ಕಾಮನ್ ಒಂಥರ ಮಿತ್ತು, ಎಲ್ಲಾ ಲಾಯರ್ಸು ಚೆನ್ನಾಗಿ ಮಾತಾಡ್ತಾರೆ ಅಂತ. ಬಟ್ ಮಾತಾಡೋ ಸ್ಕಿಲ್ಸ್ ಇದ್ದೇ ಇದೆ, ಹೌದು. ಬಟ್ ಐ ಥಿಂಕ್ ಇಂಪಾರ್ಟೆಂಟ್ಲಿ ತುಂಬಾ ಓದೋ ಸ್ಕಿಲ್ಸ್ ಇರ್ಬೇಕಾಗತ್ತೆ. ಅಂದ್ರೆ ಓದೋದಂದ್ರೆ ಕಾನ್ಸೆಪ್ಚುಲಿ ಓದೋದು ಅಕ್ರಾಸ್ ವೇರಿಯಸ್ ಟಾಪಿಕ್ಸ್, ಆ ತರ ಸ್ಕಿಲ್ ಬರ್ಬೇಕಾಗತ್ತೆ ವಕೀಲರಿಗೆ, ಅದಿರತ್ತೆ. ಆಮೇಲೆ ಅದ್ರಿಂದ ಏನಾಗತ್ತೆ, ರಾಜಕಾರಣ ತುಂಬಾ ಈಸಿಯಾಗಿ ಹೋಗತ್ತೆ ತುಂಬಾ ವಕೀಲರಿಗೆ. ಸೊ ಮುಂಚೆಯಿಂದನೂ ವಕೀಲರು ಯೂಶಲಿ ಒಳ್ಳೆ ಡಿಬೇಟರ್ಸ್ ಆಗಿರ್ತಾರೆ, ಒಳ್ಳೆ ಪಬ್ಲಿಕ್ ಸ್ಪೀಕರ್ಸ್ ಆಗಿರ್ತಾರೆ. ಅಂದ್ರೆ ಈಗ ಇವಾಲ್ವ್ ಆಗ್ತಾ ಇದೀವಿ ನಾವೆಲ್ಲರೂ. ಮೋಸ್ಟ್ ಈಗ ನೀವು ನೋಡಿದ್ರೆ ಮೋಸ್ಟ್ ಕ್ವೆಶ್ಚನ್ಸ್, ಮೋಸ್ಟ್ ಏನಂತಾರೆ, ಸಮಾಜಕ್ಕೆ ಬೇಕಾಗುವಂತ ಆರ್ಗನೈಸೇಷನ್ಸ್ ಲಾಯರ್ಸೇ ರನ್ ಮಾಡ್ತಾ ಇರೋದು, ಲಾಯರ್ಸೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಪ್ರೊಟೆಸ್ಟ್ ಇಂದ ಹಿಡಿದು ದೊಡ್ಡ ದೊಡ್ಡ ಚಳುವಳಿಗಳನ್ನ ಲಾಯರ್ಸೇ ಲೀಡ್ ಮಾಡ್ತಾ ಇದ್ದಾರೆ. ನೋಬೆಲ್ಲೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ, ಬಟ್ ರೆಸ್ಪಾನ್ಸಿಬಲ್ ಡೆಫಿನೆಟ್ಲಿ ನಾವ್ ಆಗ್ಬೇಕು. ಅಂಡ್ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಡಾಕ್ಟರ್ಸ್ ತರಾನೇ. ಖಂಡಿತ ವರ್ಷ ಅವರೇ, ನೀವು ಹೇಳಿರೋ ಈ ವೃತ್ತಿಯ ಆಯಾಮಗಳು ತುಂಬಾನೇ ವಿಸ್ತಾರವಾದದ್ದು. ಒಂದು ಕಡೆ ಒಂದು ಎಲ್ಲರ ಜೀವನದುದ್ದಕ್ಕೂ ಬರುವಂತಹ ಹಲವು ಘಟನೆಗಳಲ್ಲಿ ಮನೆ ತಗೊಳ್ಳೋದ್ರಿಂದ ಹೊಡೆದು ಒಂದು ಗಾಡಿ ತಗೊಳ್ಳೋದು ಅಥವಾ ಎಲ್ಲದಕ್ಕೂ ನಮ್ಗೆ ಏನೋ ಒಂಥರ ಬೇಕೇ ಆಗ್ತಾರೆ ಈ ವಕೀಲರ ಸಂಪರ್ಕ. ಬಟ್ ಆದ್ರೂ ಒಂದ್ ಕಡೆ ಕೋರ್ಟು ಕಚೇರಿ ಸುತ್ತೋದನ್ನು ಒಂದು ಅದ್ರ ತಂಟೆ ಬೇಡಪ್ಪ ಅಂತಾನೂ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಇದು ಪ್ರಾಯಶಃ ಎರಡು ಧ್ರುವಗಳು. ಒಂದು, ನಮಗೆ ಅದ್ರ ಹತ್ರ ಹೋಗಬಾರದು, ಆದ್ರೂ ಈ ವಕೀಲರ ನಂಟು ಬೇಕು, ಸಂಪರ್ಕನೂ ಬೇಕು. ಅದು ಏನದು ವೈರುಧ್ಯ ಏನು ಅನ್ಸುತ್ತೆ ನಿಮ್ಗೆ? ಅಂದ್ರೆ ನಮ್ಗೆ ವಕೀಲರು ಬೇಕು, ಅದೇ ಕೋರ್ಟ್ ಕಚೇರಿನೂ ನಾವು ಸುತ್ತಬಾರದು. ಅದು ಹೇಗೆ ನಮ್ಗೆ ಹೌ ಡು ಯು ರಿಕನ್ಸೈಲ್ ದಟ್ ಅಂತ ನನಗೆ ಕಷ್ಟದ ಕ್ವೆಶ್ಚನ್. ನಾನು ಏನಕ್ಕೆ ಕಷ್ಟ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಾವೆಲ್ಲರೂ ವಕೀಲರು ಇಲ್ವೋ, ಐ ಥಿಂಕ್ ನನ್ನ ಕೇಳಿದ್ರು ನನ್ಗೂನು ಕೋರ್ಟ್ ಬೇಡ, ನನ್ಗೂನು ಪೊಲೀಸ್ ಬೇಡ, ನಂಗೂ ಯಾವ ಇನ್ಸ್ಟಿಟ್ಯೂಷನ್ಸ್ ಹತ್ರ ಹೋಗೋದು ನನ್ಗೂ ಇಷ್ಟ ಇಲ್ಲ. ಏನಕ್ಕೆ ಅಂದ್ರೆ ಅದು ಒಂದು ಭ್ರಮೆ ಬಂದಿದೆ. ಅದು ತುಂಬಾ ವಕೀಲರಿಂದಾನು ಬಂದಿರ್ಬೋದು ಅಥವಾ ಅಪ್ತಿಯಿಂದಾನೇ ಬಂದಿರ್ಬೋದು. ಅದೇನಂದ್ರೆ ತುಂಬಾ ಕಷ್ಟ. ಒಂದ್ಸಲ ನೀ ಕೋರ್ಟಿಗೆ ಹೋದ್ರೆ ಅಥವಾ ಒಂದ್ಸಲ ನಿನ್ಗೆ ಯಾವ್ದಾದ್ರು ಡಿಸ್ಪ್ಯೂಟ್ ಅಥವಾ ಯಾವ್ದೋ ಒಂದು ತೊಂದರೆ ಆದ್ರೆ ಅದ್ರಿಂದ ಹೊರಗ್ ಬರೋದು ತುಂಬಾ ಕಷ್ಟ ಅಂತ ಒಂದು ಭ್ರಮೆ ಅಂತಾನೆ ಹೇಳ್ತೀನಿ. ಆದ್ರೆ ಅದ್ ನಿಜವೂ ಆಗ್ತಾ ಇದೆ. ಅದ್ರಿಂದ ಇವಾಗ ನಾವು ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ವಕೀಲರು ಬೇಕೋ ಬೇಡವೋ ಅನ್ನೋದು ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿ ವಕೀಲರ ಮೇಲೆ ಬರುತ್ತೆ.
ನಾವೇ ಈಗ ಇನ್ನ ಎಫರ್ಟ್ಸ್ ತಗೋಬೇಕು. 2 ಸಿಂಪಲ್ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಕ್ಕೆ. ಒಂದು, ಹೌದು ಲಾ ಕಷ್ಟ ಇದೆ. ಈ ಇನ್ಸ್ಟಿಟ್ಯೂಷನ್ಸ್, ಕೋರ್ಟ್ ಇರ್ಲಿ ಅಥವಾ ಪೊಲೀಸ್ ಇರ್ಲಿ ಅಥವಾ ನಮ್ ದಿನನಿತ್ಯದ ಕೆಲಸ ಇರ್ಲಿ, ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂದ್ರಲ್ಲ ಪ್ರಾಪರ್ಟಿ, ಆ ಕೆಲಸ ಇರ್ಲಿ, ಅವೆಲ್ಲಕ್ಕೂ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ, ಆದ್ರೆ ಎಲ್ಲದರಲ್ಲೂ ತುಂಬಾ ಕಷ್ಟ ಇದೆ ಎಲ್ಲರಿಗೂನು. ಸೊ ನಾವು ಲಾಯರ್ಸ್ ಆಗಿ ಐ ಥಿಂಕ್, ಅಥವಾ ಲಾ ಸ್ಟೂಡೆಂಟ್ಸ್ ಆಗಿ ಅಥವಾ ಲಾ ಪ್ರೊಫೆಷನ್ ಕನೆಕ್ಟೆಡ್ ಆಗಿ, ಈ ವೃತ್ತಿಗೆ ಕನೆಕ್ಟೆಡ್ ಆಗಿರೋರು ಐ ಥಿಂಕ್ ಎಫರ್ಟ್ ಮಾಡ್ಲೇಬೇಕು. ಸಿಂಪಲ್ ಆಗಿ ಮಾತಾಡಕ್ಕೆ, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡಕ್ಕೆ ನಾವೇನ್ ಮಾಡ್ತಾ ಇದೀವಿ, ಯಾರ್ಯಾರ್ದು ಏನೇನ್ ರೈಟ್ಸ್ ಇದೆ, ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ. ಸೊ ನಾನು ಆ ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಆಸ್ ಅ ಲಾಯರ್, ಅಂಡ್ ಐ ಥಿಂಕ್ ಎಲ್ಲರೂ ತಗೊಳ್ಳೇಬೇಕಾಗತ್ತೆ. ಅದೊಂದೇ ವೇ. ಆ ತರ ಮಾಡದೇ ಇದ್ರೆ ಭಯ ಇದ್ದೇ ಇರತ್ತೆ. ಇನ್ನೊಂದು, ಡೆಫಿನೆಟ್ಲಿ ಈಗ ಕೋರ್ಟ್ ಹೋಗಿದ ತಕ್ಷಣ ಭಯ ಆಗೋದು ಏನಕ್ಕಂದ್ರೆ ಎಲ್ಲರೂ ರೋಬ್ಸ್ ಹಾಕೋತಾರೆ, ಎಲ್ಲರೂ ಬ್ಲ್ಯಾಕ್ ಡ್ರೆಸ್ ಹಾಕೋತಾರೆ, ಕರಿ ಕೋಟ್ ಹಾಕೋತಾರೆ, ತುಂಬಾ ಸೀರಿಯಸ್ ಆಗಿರುತ್ತೆ ಅಟ್ಮಾಸ್ಫಿಯರು. ಅದೆಲ್ಲ ಚೇಂಜ್ ಆಗ್ಬೇಕು. ನಾನೀಗ ಓದ್ತಾ ಇರೋದು ಅದೇ. ಈಗ ಮುಂದೆ ನಾನೇನು ಓದ್ಬೇಕು ಅಂತಿದ್ದೀನಿ, ಅದೂ ಅದೇ. ಒನ್ ಆಫ್ ದಿ ಥಿಂಗ್ಸ್ ಐ ವಾಂಟ್ ಟು ಡೂ ಇಸ್ ಟು ಸಿ ಹೇಗೆ ಸಿಂಪ್ಲಿಫೈ ಮಾಡ್ಬೋದು, ನಾಟ್ ಜಸ್ಟ್ ಲಾ ಏನಂತಾರೆ ರೈಟ್ಸ್ ಅಥವಾ ಅದಲ್ಲ, ಇವನ್ ಕೋರ್ಟ್ ಅನ್ನೋ ಇನ್ಸ್ಟಿಟ್ಯೂಷನ್ಗೂ ಭಯ ಹೇಗೆ ಕಮ್ಮಿ ಮಾಡೋದು ಜನದಲ್ಲಿ ಅಂತ. ಅದು ಮೋಸ್ಟ್ಲಿ ಭಯ ಬರೋದು ಗೊತ್ತಿಲ್ಲದೆ ಇರ್ಬೇಕಾದ್ರೆ. ಸೊ ಆ ಬ್ರಿಡ್ಜ್ ಮಾಡ್ಬೇಕು, ಅದೇ ರಿಕನ್ಸಿಲಿಯೇಷನ್ ನನ್ನ ಪ್ರಕಾರ. ಅಂಡ್ ಎಫರ್ಟ್ಸ್ ಮಾಡ್ತಾ ಇದೀವಿ, ಲಾಯರ್ಸ್ ಮಾಡ್ತಿಲ್ಲ ಅಂತಿಲ್ಲ, ಮಾಡ್ತಾ ಇದೀವಿ. ಆದ್ರೆ ಇನ್ನೂ ಇಂಡಿಯಾದಲ್ಲಿ ಇನ್ನೂ ಟೈಮ್ ಇದೆ, ಟೈಮ್ ಬೇಕು. ಸೊ ವರ್ಷಾ ಅವರೇ, ನಾವು ವಕೀಲರ ಬಗ್ಗೆ ಮಾತಾಡಿದ್ರೆ ಇನ್ ಜನರಲ್, ಸೊ ನೀವ್ ಹೇಳಿದ ತರ ಒಂದು 2 ಪಾತ್ರ ಇದೆ ಅಲ್ವಾ. ಒಂದು, ನ್ಯಾಯ ಅಂದ್ರೆ ದ ಬಾಡಿ ಆಫ್ ಲಾ ಇಸ್ ವೆರಿ ವಾಸ್ಟ್, ತುಂಬಾ ದೊಡ್ಡದು. ಅದ್ರಲ್ಲಿ ಸಾಕಷ್ಟು ನೀವ್ ಹೇಳಿದ್ರಲ್ಲ ಓದೋದು ಮುಖ್ಯ ಅಂತ. ಸೊ ನ್ಯಾಯ ಯಾರೋ ಬರ್ದಿದ್ದಾರೆ, ಆದ್ರೆ ಅದನ್ನ ಹೇಗೆ ಓದು ನಮ್ಮ ಒಂದು ಸಿಚುವೇಶನ್ಗೆ ಅಪ್ಲೈ ಮಾಡೋದು ಅನ್ನೋದು ಸುಲಭವಾದ ಕೆಲಸ ಅಲ್ಲ. ಸೊ ಆ ನ್ಯಾಯ ಮತ್ತೆ ಜನಾಂಗದ ಮಧ್ಯೆ ಬರೋ ವೃತ್ತಿ ಲಾಯರ್ಸ್ ಅಲ್ವಾ. ಆದ್ರೆ ಅದರಲ್ಲಿ ಬರೀ ಒಂದು ಸಬ್ಸೆಟ್ ಅಲ್ವಾ ಜನ ಯಾರು ನ್ಯಾಯಾಂಗ ಮತ್ತೆ ಜನರ ಮಧ್ಯೆ ಬರ್ತಾರೋ. ಯಾಕಂದ್ರೆ ತುಂಬಾ ಸತಿ ನ್ಯಾಯದ ಮೇಲೆ ನಾವು ಕೆಲಸ, ಲೈಕ್ ನಮ್ ಕೆಲ್ಸದ ಮೇಲೆ ನ್ಯಾಯದ ಪ್ರಭಾವ ಬೀಳ್ಬೋದು. ನಾವ್ ಹೇಗೆ ಅಕಾರ್ಡಿಂಗ್ ಟು ಲಾ ಏನಾದ್ರೂ ಒಂದು ಬಿಸ್ನೆಸ್ ನಡೆಸ್ಬೇಕು, ಇಲ್ಲ ಏನೋ ಒಂದು ಮನೆ ಕಟ್ಟಬೇಕು, ಏನಾದ್ರೂ ಮಾಡ್ಬೇಕು ಅಂದ್ರೆ ವರ್ಸಸ್ ಯಾವಾಗ ನಾವು ನ್ಯಾಯಾಂಗನ ಡೈರೆಕ್ಟ್ ಆಗಿ ಎಂಗೇಜ್ ಮಾಡ್ಬೇಕು, ಯಾವಾಗ ಮೇ ಬಿ ಅನ್ಯಾಯ ಆಗಿರ್ಬೋದು, ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಆಗಿರ್ಬೋದು, ಆವಾಗ ನಾವು ಕೋರ್ಟ್ಗೆ ಹೋಗ್ಬೇಕಾಗ್ಬೋದು. ಸೊ ಲಾಯರ್ಸುವೆ ಅದೇ ತರ ಸ್ಪೆಷಲೈಸ್ ಆಗ್ತಾರಲ್ವಾ. ಯಾರು ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಾರೋ, ಯಾರು ನ್ಯಾಯದ ಮೇಲೆ ಕೆಲಸ ಮಾಡ್ತಾರೋ. ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀರಾ? ಯಾರಾದ್ರೂ ಲಾ ಸ್ಕೂಲ್ ಇಂದ ಗ್ರಾಜುಯೇಟ್ ಆದ್ರೆ ಯಾವ್ಯಾವ ದಿಕ್ಕಲ್ಲಿ ಹೋದ್ರೆ ಅವ್ರು ನ್ಯಾಯಾಂಗಕ್ಕೆ ಹೋಗ್ತಾರೆ, ಎಲ್ಲಿ ನ್ಯಾಯದ ಮೇಲೆ ಬೇರೆ ಕೆಲಸ ಮಾಡ್ತಾರೆ? ತುಂಬಾ ಒಳ್ಳೆ ಕ್ವೆಶ್ಚನ್, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕಂದ್ರೆ ನನಗೆ ಅದು ಗೊತ್ತಿರ್ಲಿಲ್ಲ. ನಾನು ಲಾ ಸ್ಟೂಡೆಂಟ್ ಆದಾಗ ನನಗಿದು ಗೊತ್ತಿರ್ಲಿಲ್ಲ. ಅಂಡ್ ಅದಕ್ಕೆ ನಾನು ಯಾವಾಗ ಮಾತು ಶುರು ಮಾಡಿದೆ, ನನ್ನ ಕರಿಯರ್ ಟ್ರೆಜೆಕ್ಟರಿ ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟು ಡೀಟೇಲ್ ಅಲ್ಲಿ ಅಂದ್ರೆ, ತೋರ್ಸಕ್ಕೆ ನಿಮ್ಗೆ ನಾನು ಎಲ್ಲೆಲ್ಲಾ ಕಡೆ ಹೋಗಿ ಕೊನೆಗೆ ಇಲ್ಲಿ ಬಂದಿದ್ದೀನಿ ಅಂತ. ಈ ತರ ಎಲ್ರಿಗೂ ಆಗ್ಬೇಕು ಅಂತಿಲ್ಲ. ಅಂದ್ರೆ ಅದು ನಮ್ಗೆ ತುಂಬಾ ಉಪಯೋಗ ಆಯ್ತು, ತುಂಬಾ ಕಲ್ತೆ. ಆದ್ರೆ ಈಗೇ ನೀವು ಲಾ ಸ್ಕೂಲಲ್ಲಿ ಇದ್ದೀರಾ, ಶಾಲೆಯಲ್ಲಿ ಓದ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಲಾ ಸ್ಕೂಲ್ ಬೇಡ, ಶಾಲೆನೇ ತಗೊಳ್ಳೋಣ. 10ನೇ ಸ್ಟ್ಯಾಂಡರ್ಡ್, 12ನೇ ತರಗತಿನೋ ಇದ್ರೂನು ಏನೇನ್ ಆಪ್ಷನ್ಸ್ ಇದೆ ಅಂತ ಒಂದು ನನಗೆ ಗೊತ್ತಿರೋ ಪ್ರಕಾರ ಏನೇನಿದೆ ಅಂತ ಹೇಳ್ತೀನಿ. ಅದು ಡೆಫಿನೆಟ್ಲಿ ನಾನು ಹೇಳ್ದಂಗೆ ನೀವು ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅಡ್ವೊಕೇಟ್ ಅಂತ ನಾನು ಏನಂತಿದೀವಿ, ಅದಕ್ಕೆ ಒಂದು ಯಾವುದು ಎಕ್ಸಾಮ್ ಲಾ ಸ್ಕೂಲ್ ಆದ್ಮೇಲೆ, ಲಾ ಕಾಲೇಜಿಂದ ನೀವು ಮುಗಿಸಿದ್ಮೇಲೆ ಒಂದು ಎಕ್ಸಾಮ್ ಇರುತ್ತೆ, ಒಂದು ಕ್ವಾಲಿಫಿಕೇಶನ್ ಎಕ್ಸಾಮ್ ಇರುತ್ತೆ ಬಾರ್ ಕೌನ್ಸಿಲ್ ಇಂದ. ಅದರಿಂದ ನಿಮ್ಗೆ ಕಾರ್ಡ್ ಸಿಗುತ್ತೆ. ನಿಮ್ಗೆ ಬಾರ್ ಅಂತ ಹೇಳ್ತಾರೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಬಾರ್ ಅಂತಾರೆ. ಅಲ್ಲಿ ನೀವು ರಿಜಿಸ್ಟ್ರೇಷನ್ ಆಗತ್ತೆ. ಸೂರ್ಯ ಅವ್ರು ನಿಮ್ಗೆ ಹೇಳಿರ್ತಾರಲ್ಲ, CA ಹೇಗಿರುತ್ತೆ ಅದೇ ತರನೇ ಒಂದು ರಿಜಿಸ್ಟ್ರೇಷನ್ ಇರುತ್ತೆ. ಬಾರ್ ಕೌನ್ಸಿಲ್ ಅನ್ನೋದು ನಮ್ಮ ರೆಗ್ಯುಲೇಟರ್, ನಮ್ಮ ಪ್ರೊಫೆಷನ್ ಅದು ನೋಡ್ಕೊಳ್ಳುತ್ತೆ. ಸಿಮಿಲರ್ ಟು ಅದರ್ ಪ್ರೊಫೆಷನ್ಸ್, ಮೆಡಿಕಲ್ ಡಾಕ್ಟರ್ಸ್ಗೂ ಅದೇ ತರ ಇದೆ. ಅದು ಒಂದೇ ಒಂದು, ಅಂಡ್ ಅದು ತುಂಬಾನೇ, ನನ್ನ ಪ್ರಕಾರ ಅದು ಜಸ್ಟ್ ಒನ್ ಆಸ್ಪೆಕ್ಟ್ ಆಫ್ ಇಟ್. ತುಂಬಾನೇ ವಾಸ್ಟ್ ಆಗಿದೆ ಆಪರ್ಚುನಿಟೀಸ್ ಲಾ ಸ್ಟೂಡೆಂಟ್ಸ್ಗೆ. ಸೊ ನೀವು ಹೇಳಿರೋದು ಅಡ್ವೊಕೇಟ್ ಅಂದ್ರೆ, ಅಡ್ವೊಕೇಟ್ ಆಗಿಲ್ಲ ಅಂದ್ರೆ ನೀವು ಕೋರ್ಟ್ಗೆ ಹೋಗೋ ಹಾಗಿಲ್ಲ. ಹಾ, ಸೊ ಈಗ ಅದು ಇಟ್ಸ್ ಅ ಗುಡ್ ಕ್ವೆಶ್ಚನ್. ನಾನು ಏನಕ್ಕೆ ಗುಡ್ ಕ್ವೆಶ್ಚನ್ ಅಂತಿದ್ದೀನಿ ಅಂದ್ರೆ, ಇಂಡಿಯಾದಲ್ಲಿ ಅಷ್ಟು ಕ್ಲಿಯರ್
ಡಿಫ್ರೆನ್ಸಿಯೇಷನ್ ಇಲ್ಲ ಇಂಡಿಯಾದಲ್ಲಿ, ಯಾವುದು ಕೋರ್ಟಿಗೆ ಹೋಗ್ತೀಯೋ ಇಲ್ವೋ ಅಂತ. ಫಾರ್ ಇನ್ಸ್ಟೆನ್ಸ್ ಇವಾಗ ನನ್ನ ಹತ್ರ ಬಾರ್ ರಿಜಿಸ್ಟ್ರೇಷನ್ ಇರೋದ್ರಿಂದ ನಾನು ಕೋರ್ಟ್ ಹಾಕೊಂಡು ಹೋಗ್ಬೋದು ಕೋರ್ಟ್ಗೆ. ನನಗೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಲಾ ಫರ್ಮ್ ಅಲ್ಲಿ ಕೂತ್ಕೊಂಡು ಕೆಲಸನೂ ಮಾಡ್ಬೋದು, ಕೋರ್ಟ್ಗೂ ಹೋಗ್ಬೋದು. ಅದಕ್ಕೆ ನಾನು ಯುಕೆಗೆ, ನಾನು ಇಂಗ್ಲೆಂಡ್ಗೆ ನಾನು ಕಾಂಟ್ರಾಸ್ಟ್ ಮಾಡ್ತೀನಿ. ಇಂಗ್ಲೆಂಡ್ ಅಲ್ಲಿ ಸಾಲಿಸಿಟರ್ ಅನ್ನೋರು ಕೋರ್ಟಿಗೆ ಹೋಗಲ್ಲ, ಬ್ಯಾರಿಸ್ಟರ್ ಮಾತ್ರ ಕೋರ್ಟಿಗೆ ಹೋಗ್ತಾರೆ. ಆ ಡಿಫ್ರೆನ್ಸಿಯೇಷನ್ ನಾವು 1950s ಅಲ್ಲಿ ಬಿಟ್ಬಿಟ್ವಿ ಇಂಡಿಯಾದಲ್ಲಿ. ಎಕ್ಸೆಪ್ಟ್ ಇವಾಗ ಮುಂಬೈಯಲ್ಲಿ ಇನ್ನೂ ಸಾಲಿಸಿಟರ್ಸ್ ಇದ್ದಾರೆ, ಬಟ್ ಆ ಡಿಸ್ಟಿಂಕ್ಷನ್ ಫಾರ್ ಮೋಸ್ಟ್ ಆಫ್ ಇಂಡಿಯಾ ಇರ್ರೆಲೆವೆಂಟ್. ಸೊ ಬಟ್ ಇನ್ ಪ್ರಾಕ್ಟಿಸ್ ಅದು ಟೆಕ್ನಿಕಲಿ ಆಯ್ತು. ಇನ್ ಪ್ರಾಕ್ಟಿಸ್ ಅಡ್ವೊಕೇಟ್ ಆದವರು, ವಕೀಲರು, ಅವರು ಲಾ ಫರ್ಮ್ ಅಲ್ಲಿ ಕೆಲಸ ಮಾಡ್ತಾರೆ, ಅವರು ಕೋರ್ಟ್ಗೂ ಹೋಗ್ಬೋದು. ಬಟ್ ಮೋಸ್ಟ್ಲಿ ಏನಾಗುತ್ತೆ ಅಂದ್ರೆ, ಬಿಕಾಸ್ ಅದು ಒಂಥರ ಸ್ಪೆಷಲೈಸೇಷನ್ ಆದ್ರಿಂದ ಕೋರ್ಟ್ಗೆ ಹೋಗೋರು ಅವ್ರ ಪಾಡಿಗೆ ಅವರು ಅದು ಸೆಪ್ರೇಟ್ ಆಗೋಗುತ್ತೆ. ಲಾ ಫರ್ಮ್ ಪ್ರಾಕ್ಟೀಸ್ ಮಾಡೋರು ಯೂಶ್ವಲಿ ದ ರಿಕ್ವೈರ್ಮೆಂಟ್ ಇಸ್ ಬಾರ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಸರೆಂಡರ್ ಮಾಡಬೇಕು. ಅಂದ್ರೆ ಯೂಶಲಿ ಆಕ್ಟಿವ್ ಪ್ರಾಕ್ಟೀಸ್ ಮಾಡಬಾರ್ದು, ಅವರು ಅಡ್ವೈಸ್ ಮಾಡಬೇಕು ಕ್ಲೈಂಟ್ಸ್ಗೆ. ಸೊ ಇವಾಗ ನೀವು ಲಾಯರ್ ಆಫೀಸಿಗೆ ಹೋದಾಗ ಆ ಮ್ಯಾಟರ್ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರದ್ದು ಲಾಯರ್ ನೀವು ಅಪ್ರೋಚ್ ಮಾಡ್ಬೋದು ಅಂತ. ಬಟ್ ಅವೆರಡೂ ಒಂಥರ ಸಿಮಿಲರೇ ಅಂತೀನಿ, ಯಾಕಂದ್ರೆ ಎರಡರಲ್ಲೂ ತುಂಬಾ ಟೆಕ್ನಿಕಲ್ ನಾಲೆಜ್ ಆಫ್ ಲಾ ಇರುತ್ತೆ, ಪ್ರಾಕ್ಟಿಕಲ್ ವರ್ಕ್ ಅದೂ ಇರುತ್ತೆ, ಅಂದ್ರೆ ನೀವು ಕೆಲಸ ಮಾಡೋದು ಇದ್ದೇ ಇರುತ್ತೆ. ಬಟ್ ಅದು ಬಿಟ್ಟು ತುಂಬಾ ಆಪರ್ಚುನಿಟೀಸು ಇದೆ. ಟೀಚಿಂಗ್, ಇವಾಗ ಲಾ ಟೀಚಿಂಗ್ ಒಂದು ಇಂಪಾರ್ಟೆಂಟ್ ಕರಿಯರ್ ಆಪ್ಷನ್ ಇದೆ. ಅದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, NET ಅಂತ. ಅದನ್ನು ಕ್ಲಿಯರ್ ಮಾಡ್ಬೋದು, ಅಥವಾ PhD ಮಾಡಿದ್ರೆ, ಮುಂದೆ ಓದಿ PhD ಮಾಡಿದ್ರೆ ಟೀಚ್ ಮಾಡ್ಬೋದು. ಇವೆಲ್ಲಕ್ಕಿಂತ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಕೆಲಸ ಇದೆ, ಅದು ರಿಸರ್ಚ್ ಮಾಡ್ಬೋದು. ಲಾ ರಿಸರ್ಚರ್ಸ್, ಲೀಗಲ್ ರಿಸರ್ಚರ್ಸ್ ಇದ್ದಾರೆ, ತುಂಬಾ ಆರ್ಗನೈಸೇಷನ್ಸ್ ಇದೆ, ತುಂಬಾ ಸಂಸ್ಥೆಗಳಿಗೆ ರಿಸರ್ಚ್ ಬೇಕಾಗತ್ತೆ. ಅವ್ರು ಏನ್ರ ಬಗ್ಗೆ ರಿಸರ್ಚ್ ಮಾಡ್ತಾರಪ್ಪ ಅಂದ್ರೆ, ನಾನು ಮುಂಚೆನೆ ಹೇಳ್ದಂಗೆ ಬೇಸಿಕ್ ಕ್ವೆಶ್ಚನ್ಸ್, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ನಲ್ಲಿ ಬೇಸಿಕ್ ಕ್ವೆಶ್ಚನ್ಸ್ ಇರ್ಬೋದು. ಸೊ ರಿಸರ್ಚ್ ಇಸ್ ಅನದರ್ ಆಪರ್ಚುನಿಟಿ. ರಿಸರ್ಚ್ನು ಒಂದು ಆಪರ್ಚುನಿಟಿ ಸಿಗುತ್ತೆ ಲಾ ಸ್ಟೂಡೆಂಟ್ಸ್ಗೆ. ಸೊ ತುಂಬಾನೇ ಆಪರ್ಚುನಿಟೀಸ್ ಇದೆ. ನಾಟ್ ಜಸ್ಟ್ ವಕೀಲರಂದ್ರೆ ಬರೀ ಕಪ್ಪು ಕೋಟ್ ಹಾಕಿ ಕೋರ್ಟಿಗೆ ಹೋಗಿ ಜಗಳ ಆಡ್ಬೇಕು ಅಂತಿಲ್ಲ, ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ಈಗಿನ ಸ್ಟೂಡೆಂಟ್ಸ್ಗೆ. ಸೊ ವರ್ಷ ಅವರೇ, ಇದರಲ್ಲಿ ಮೇ ಬಿ ಸ್ವಲ್ಪ ಮುಖ್ಯವಾದ ಆಪರ್ಚುನಿಟೀಸ್ ಬಗ್ಗೆ ಸ್ಟಾರ್ಟಿಂಗ್ ನ್ಯಾಯಾಂಗದಲ್ಲಿ ಯಾರು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೋ ಅಲ್ಲಿಂದ ಇನ್ನೂ ಸ್ವಲ್ಪ ಬಿಡಿಸಿ ಮಾತಾಡಿದ್ರೆ ನಮ್ ಕೆಳಗರಿಗೆ ಚೆನ್ನಾಗಿರತ್ತೆ ಅನ್ಸುತ್ತೆ. ನಾನು ಈ ಅಡ್ವೊಕೇಟ್ ಅಲ್ಲೇ ನಂಗೆ ಒಂದ್ 2-3 ಪ್ರಶ್ನೆ ಇತ್ತು. ಆಮೇಲೆ ನಾವು ಕಾರ್ಪೊರೇಟ್ ಲಾ, ಅಡ್ವೈಸು, ಬೇರೆ ಕ್ಷೇತ್ರದ ಬಗ್ಗೆನೂ ಮಾತಾಡೋಣ. ಸೊ ಅಡ್ವೊಕೇಟ್ ಆಗಿದ್ರೆ ಇವಾಗ ನಾವು ಸುಪ್ರೀಂ ಕೋರ್ಟ್ ಲಾಯರ್ ಅಂತ ಸ್ವಲ್ಪ ಜನರನ್ನ ಹೇಳ್ತೀವಿ, ಹೈಕೋರ್ಟ್ ಲಾಯರ್, ಇಲ್ಲ ಅಂದ್ರೆ ತುಂಬಾ ಸತಿ ಜನ ಅವರ ಲೋಕಲ್ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಲ್ಲೇ ತುಂಬಾ ಕೆಲಸ ಆಗೋದು. ನನ್ನ ಸಿವಿಲ್ ಡಿಸ್ಪ್ಯೂಟ್, ಕ್ರಿಮಿನಲ್ ಡಿಸ್ಪ್ಯೂಟ್ ಯೂಶಲಿ ಅಲ್ಲೇ ಶುರು ಆಗಿ ಆಮೇಲೆ ಜನ ಮೇಲೆ ಎತ್ಕೊಂಡು ಹೋಗ್ಬೋದಲ್ವಾ. ಸೊ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಸೊ ಇವಾಗ ನೀವು ಬಾರ್ ಕೌನ್ಸಿಲ್ ಅವರ ಎಕ್ಸಾಮ್ ಪಾಸ್ ಮಾಡಿ ನೀವು ಆಕ್ಟಿವ್ ಆಗಿದ್ರೆ ನೀವು ಅಡ್ವೊಕೇಟ್ ಅಂತ ಅನ್ಕೋಬಹುದು. ಆದ್ರೆ ನೀವು ಹೈಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಅಡಚಣೆ ಇದೆಯಾ? ಬೇರೆ ಏನಾದ್ರೂ ಒಂದು ಲೆವೆಲ್ ಅನ್ನ ದಾಟಬೇಕಾ ನೀವು? ಸೊ ಅದನ್ನ ನಾನು ಬೇರೆ ತರ ಆನ್ಸರ್ ಮಾಡ್ತೀನಿ. ಈಗ ನಾನು ಯಾರಾದ್ರೂ ಹೈಕೋರ್ಟಿಗೆ ಹೋಗಿ ಮ್ಯಾಟರ್ಸ್ ನ ಮಾಡ್ಬೇಕಂದ್ರೆ ಮಾಡ್ಬೋದು, ಏನೋ ಅಡ್ಡಿ ಇಲ್ಲ. ಆದ್ರೆ ಯೂಶ್ವಲಿ ಪ್ರಾಕ್ಟೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೀನಿಯರ್ಸ್, ಒಂದಿಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಸೀನಿಯರ್ ಅಡ್ವೊಕೇಟ್ಸ್ ಆಗ್ತಾರೆ. ಅವ್ರಿಗೆ ಯೂಶ್ವಲಿ ಮ್ಯಾಟರ್ಸ್ ಹೈಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೊಂದು ಕ್ವಾಲಿಫಿಕೇಶನ್ ಇದೆ, ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂತ. ಅದನ್ನು ಸುಪ್ರೀಂ ಕೋರ್ಟ್ ಒಂದು ರಿಕ್ವೈರ್ಮೆಂಟ್. ಅದು ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂದ್ರೆ ಜಸ್ಟ್ ಅದೇನ್ ಹೇಳುತ್ತೆ ಅದೇ ರೆಕಾರ್ಡ್ ಅಲ್ಲಿ ಅಡ್ವೊಕೇಟ್, ಅವರ ರೆಕಾರ್ಡ್ ನಲ್ಲಿ ಅಡ್ವೊಕೇಟ್ ಆಗಿರ್ತಾರೆ ಅವ್ರು ಪ್ರಾಕ್ಟೀಸ್ ಮಾಡ್ಬೋದು, ಅವ್ರು ಹೋಗ್ಬೋದು, ಅವ್ರು ಅಪ್ರೋಚ್ ಮಾಡ್ಬೋದು. ಹಾಗಂತ ಹೇಳಿ ಈಗ ಮ್ಯಾಟರ್ ಮೇಲೂ ಡಿಪೆಂಡ್ ಆಗತ್ತೆ. ನಾನು ಬರೀ ಮೇನ್ ಕೋರ್ಟ್ಸ್ ಬಗ್ಗೆ ಮಾತಾಡ್ತೀನಿ, ಯಾಕಂದ್ರೆ ಐ ಥಿಂಕ್ ಅದು ನಮಗೆ ಜಾಸ್ತಿ ಬೇಕಾಗೋದು. ಅಂದ್ರೆ ಮೇನ್ ಕೋರ್ಟ್ಸ್ ಅಂದ್ರೆ ಇವಾಗ ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗಿರ್ಬೋದು, ಮನೆ ರಿಲೇಟೆಡ್ ಮ್ಯಾಟರ್ಸ್ ಆಗಿರ್ಬೋದು, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಆ ತರದ ಬಗ್ಗೆ ಮಾತಾಡ್ತೀನಿ. ತುಂಬಾ ಸ್ಪೆಷಲೈಸೇಷನ್ಗಳು ಇದಾವೆ. ಅದ್ರ ಬಗ್ಗೆ ಐ ಥಿಂಕ್ ಮೋಸ್ಟ್ ಜನ ಓದ್ಕೋಬಹುದು, ಬೇಕಾದ್ರೆ ಇಂಟ್ರೆಸ್ಟ್ ಇದ್ರೆ ಕಲ್ತ್ಕೋಬಹುದು. ಬಟ್ ಮೇನ್ಲಿ ಈ ತರ ಆಗತ್ತೆ. ಸೊ ಹೌದು, ಕ್ವಾಲಿಫಿಕೇಶನ್ ಇದೆ, ಆದ್ರೆ ಅದು ಪ್ರಾಕ್ಟೀಸ್ ಬೇಸ್ಡ್. ಅಂದ್ರೆ ನೀವು 10 ವರ್ಷ ಪ್ರಾಕ್ಟೀಸ್ ಮಾಡ್ತೀರಾ. ಇನ್ನೊಂದು ಆಪ್ಷನ್ ಇದೆ ಆಕ್ಚುಲಿ ಸ್ಟೂಡೆಂಟ್ಸ್ಗೆ, ಅದನ್ನ ಹೇಳೋದು ಮರ್ತೋಯ್ತು. ಜಡ್ಜ್ ಆಗ್ಬೋದು, ಜುಡಿಷಿಯಲ್ ಆಫೀಸರ್ ಆಗ್ಬೋದು, ಎಕ್ಸಾಮ್ ಇದೆ ಅದಕ್ಕೆ.
ಎಕ್ಸಾಮ್ ಕಟ್ಬಿಟ್ಟು ಪಾಸ್ ಆಗಿ ಯು ಕ್ಯಾನ್ ಜಡ್ಜ್ ಆಗಿ ಮುಂದೆ ಅಲ್ಲಿಂದ ಮುಂದೆ ನೀವು ಹೈಕೋರ್ಟ್ ಜಡ್ಜ್ ಆಗ್ಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂದ್ರೆ ಅದು ನಿಮ್ಮ ಅಗೇನ್ ಎಷ್ಟು ವರ್ಷ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಕ್ವಾಲಿಫೈ ಆಗ್ಬಿಟ್ಟು ಮುಂದೆ ಹೋಗ್ಬೋದು. ಸೊ ತುಂಬಾ ಆಪ್ಷನ್ಸು ಇದೆ. ಬಟ್ ನಿಮ್ ಕ್ವೆಶ್ಚನ್ಗೆ ಆನ್ಸರ್ ಹೌದು, ಅಡ್ವೊಕೇಟ್ ಆಗಿದ್ದು ಬೇಸಿಕ್ ರಿಕ್ವೈರ್ಮೆಂಟ್ ಬೇಕೇ ಬೇಕು. ಅದ್ರ ಮೇಲೆ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಕಂಡೀಷನ್ ಆಗುತ್ತೆ. ಜೊತೆಗೆ ಈಗ ಯಾರಾದ್ರೂ ಲಾ ಸ್ಕೂಲ್ ಇಂದ ಪಾಸ್ ಆದ್ಮೇಲೆ BA LLB ತಗೊಂಡವರು ಬಾರ್ ಎಕ್ಸಾಮ್ ಪಾಸ್ ಮಾಡಿ ತರ ಅಡ್ವೊಕೇಟ್ ಕೆಲ್ಸಕ್ಕೆ ಸೇರಿದಾಗ ನಾವು ತುಂಬಾ ಸತಿ ಕ್ಲರ್ಕ್ಶಿಪ್ ಇಲ್ಲ ಬೇರೆ ಬೇರೆ ಇನ್ನೂ ಸೀನಿಯರ್ ಅಡ್ವೊಕೇಟ್ ಜೊತೆ ಕೆಲಸ ಮಾಡ್ತಾರೆ. ಸೊ ಆ ಒಂದು ಕೆರಿಯರ್ ಪ್ರೋಗ್ರೆಷನ್ ಅದು ಹೇಗಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಯಾಕಂದ್ರೆ ಒಂದ್ ಕಡೆ ನಾವು ಕೇಳ್ತೀವಿ ನಮ್ಮ ದೇಶದ ಟಾಪ್ ಲಾಯರ್ಸ್ ಯಾರು ಹೆಸರು ತಗೊಳ್ಳೋದು ಏನು ಬೇಡ, ಅವ್ರದ್ದು ಫೀಸ್ ಎಲ್ಲ ನೋಡಿದ್ರೆ ಪರ್ ಅವರ್ 60 ಲಕ್ಷ 80 ಲಕ್ಷ ಕೋಟಿ ಗಟ್ಲೆ ಅಂತ ಎಲ್ಲ ನೋಡ್ತೀವಿ. ಸೊ ಅದು ಹೇಗೆ ಬರುತ್ತೆ? ಆದ್ರೆ ಆ ತರ ದುಡ್ಡು ಹೊಸಬ್ರಿಗೆ ಬರುತ್ತಾ? ಸ್ವಲ್ಪ ಹೇಳ್ತೀರಾ? ದುಡ್ಡು ಬಗ್ಗೆ ಮಾತಾಡ್ಬೇಕಾದ್ರೆ ಹೌದು, ಲಾಯರ್ಸು ದುಡ್ಡು ಒಂದೇ ಸೆಂಟೆನ್ಸ್ ಅಲ್ಲಿ ತುಂಬಾ ಸಲ ಮಾತಾಡಲ್ಲ. ಆಕ್ಚುಲಿ ಪ್ರೊಫೆಷನಲ್ ಆಬ್ಲಿಗೇಷನ್ ಏನಂದ್ರೆ ಲಾಯರ್ ಯಾವತ್ತೂ ಫೀಸ್ ಕೇಳಬಾರ್ದು ಅಂತಾನೆ ಇರೋದು. ಅದಕ್ಕೆ ನೀವು ನೋಟಿಸ್ ಮಾಡ್ತೀರಾ, ಗೌನ್ ಅಲ್ಲಿ ಹಿಂದೆ ಒಂದು ಝೋಲಾ ತರ ಇರುತ್ತೆ, ಒಂದು ತೂತ್ ತರ ಇರುತ್ತೆ ಹಿಂದೆ. ಏನಂದ್ರೆ ಕತೆ ಇರೋದೇನಂದ್ರೆ ಲಾಯರ್ ಯಾವತ್ತು ದುಡ್ಡು ಕೇಳಬಾರ್ದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಿಂದೆ ಫೀಸ್ ಹಾಕ್ಬೇಕು. ಆ ತರ ಇದೆ ಪ್ರಾಕ್ಟೀಸ್. ಇನ್ಫ್ಯಾಕ್ಟ್ ಇದು ಜಸ್ಟ್ ಬೈ ಅನೆಕ್ಡೋಟ್, ಸುಮ್ನೆ ಒಂದು ಸ್ಟೋರಿ ತರ. ಬ್ಯಾರಿಸ್ಟರ್ ಇರ್ತಾರಲ್ಲ, ನಾನು ಹೇಳಿದ್ನಲ್ಲ ಕೋರ್ಟ್ ಯಾರು ಅಪ್ರೋಚ್ ಮಾಡ್ತಾರೆ UK ಅವ್ರು ಯಾವತ್ತು ಅವ್ರ ಫೀಸ್ ಅವರೇ ನೆಗೋಷಿಯೇಟ್ ಮಾಡಲ್ಲ. ಕ್ಲರ್ಕ್ ಇರ್ತಾರಲ್ಲ ಅವ್ರು ನೆಗೋಷಿಯೇಟ್ ಮಾಡ್ತಾರೆ ಅವ್ರ ಫೀಸ್ನ. ಅದೊಂಥರ ಓಪನ್ ಸೀಕ್ರೆಟ್ ತರ. ಸೊ ದುಡ್ಡಿಗೆ ನಾವ್ ಯಾವತ್ತು ಕೆಲಸ ಮಾಡಬಾರ್ದು ಅನ್ನೋದೊಂದು ನಮ್ಮ ವೃತ್ತಿಯ ಒಂದು ನಿಯಮ. ನೀವು ಕ್ವೆಶ್ಚನ್ ಅಲ್ಲೇ ನಿಮ್ ಆನ್ಸರು ಸಿಕ್ಬಿಡ್ತು ನಿಮ್ಗೆ. ಆದ್ರೆ ಅದು ಸೆಪರೇಟ್. ನಾನು ನಿಮ್ ಸ್ಪೆಸಿಫಿಕ್ ಕ್ವೆಶ್ಚನ್ಗೆ ಹೌದು, ಕ್ಲರ್ಕ್ಶಿಪ್ ಅನ್ನೋದು ಒಂದು ತುಂಬಾನೇ ಒಳ್ಳೆ ಆಪರ್ಚುನಿಟಿ ಸ್ಟೂಡೆಂಟ್ಸ್ಗೆ. ಕ್ಲರ್ಕ್ಶಿಪ್ ಅಂದ್ರೆ ಏನೂ ಇಲ್ಲ, ನೀವು ಒಂದು ಲಾಯರು ಅಥವಾ ಒಂದು ಜಡ್ಜ್ ಜೊತೆಗೆ ಕೆಲಸ ಮಾಡ್ತೀರಾ, ಇಂಟರ್ನ್ಶಿಪ್ ತರ ಮಾಡ್ಬೋದು. ಅಥವಾ ನೀವು ಫುಲ್ ಕ್ಲಾರ್ಕ್ ಆಗೇನೆ ಕೆಲಸ ಮಾಡ್ಬೋದು. ಕ್ಲಾರ್ಕ್ ಏನಂತ ಕೆಲಸ ಮಾಡ್ತಾರೆ? ಕ್ಲಾರ್ಕ್ ರಿಸರ್ಚ್ ಮಾಡ್ತಾರೆ, ಜಡ್ಜಿಗೆ ಏನಾದ್ರು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದ್ರೆ ಡ್ರಾಫ್ಟ್ ಹೆಲ್ಪ್ ಮಾಡ್ತಾರೆ, ಡ್ರಾಫ್ಟಿಂಗ್ ಹೆಲ್ಪ್ ಮಾಡ್ತಾರೆ. ಆಮೇಲೆ ಡಿಸ್ಕಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಈ ಕ್ಲರ್ಕ್ಶಿಪ್ ಅನ್ನೋದು ನೀವು ಸ್ಟೂಡೆಂಟ್ ಆಗಿದ್ದಾಗೂ ಮಾಡ್ಬೋದು, ಗ್ರಾಜುಯೇಷನ್ ಆಗಿ ಕ್ಲರ್ಕ್ಶಿಪ್ ಕ್ಲಾರ್ಕ್ ಆಗಿ ಕೆಲಸ ಮಾಡ್ಬೋದು. ನನ್ನ ಪ್ರಕಾರ ಅದು ತುಂಬಾನೇ ಒಳ್ಳೆ ಆಪರ್ಚುನಿಟಿ ಸ್ಟೂಡೆಂಟ್ಸ್ಗೆ, ಪ್ಲಸ್ ಈವನ್ ಪ್ರೊಫೆಷನಲ್ಸ್ಗೆ. ಯಾಕಂದ್ರೆ ನೀವು ಜಡ್ಜಿನ ಅಥವಾ ಲಾಯರ್ನ ದಿನನಿತ್ಯದ ಜೀವನ ನಿಮ್ಗೆ ಗೊತ್ತಾಗತ್ತೆ, ಎಂತೆಂಥ ಮ್ಯಾಟರ್ಸ್ ಡೀಲ್ ಮಾಡ್ತಾರೆ, ಎಷ್ಟು ಬೇಗ ತುಂಬಾ ಕಷ್ಟ ಇರೋ ಕ್ವೆಶ್ಚನ್ ಎಷ್ಟು ಚೆನ್ನಾಗಿ ಗ್ರಾಸ್ ಮಾಡ್ತಾರೆ, ಪಾಯಿಂಟಿಗೆ ಹೇಗೆ ಬರ್ತಾರೆ. ಪರ್ಟಿಕ್ಯುಲರ್ಲಿ ಕ್ಲೈಂಟ್ ಡಿಸ್ಕಷನ್ಸ್ ಮಾಡಿದಾಗ ಕ್ಲೈಂಟ್ಸ್ ಎಲ್ಲಾನು ತೊಂದ್ರೆ, ಕ್ಲೈಂಟ್ಸ್ಗೆ ಎಲ್ಲಾ ಕ್ವೆಶ್ಚನ್ಸು ಇಂಪಾರ್ಟೆಂಟು. ಈಗ ನನಗೆ ತೊಂದ್ರೆ ಆದ್ರೆ ನಾನು ಏನ್ ಹೇಳಿದ್ರು ನನಗದು ಇಂಪಾರ್ಟೆಂಟೇ. ಆದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಏನ್ ಪಾಯಿಂಟ್ಸ್ ಇದೆ ಅಂತ ಹೇಗೆ ಡಿಸ್ಟಿಲ್ ಅಂದ್ರೆ ಎಳೆದು ಸತ್ವ ತಗೋತಾರೆ, ಅದು ಆ ಸ್ಕಿಲ್ ಎಲ್ಲ ನೀವು ಕ್ಲರ್ಕ್ಶಿಪ್ ಮಾಡೋದ್ರಿಂದಾನೇ ಬರೋದು. ಯಾಕಂದ್ರೆ ಲಾ ಇಸ್ ಅ ಲಾಟ್ ಅಬೌಟ್ ನೋಡಿ ಕಲಿಯುವಂಥದ್ದು ಅನ್ಸುತ್ತೆ. ಓದೋದು ಇದೆ ಹೌದು, ಬಟ್ ನೋಡಿ ಕಲಿಯೋದು ತುಂಬಾ ಜಾಸ್ತಿನೇ ಇದೆ ಮೆಡಿಸಿನ್ ತರ. ಸೊ ಕ್ಲರ್ಕ್ಶಿಪ್ ನಿಮ್ ಡೈರೆಕ್ಟ್ ಆನ್ಸರ್ ಏನು ಅಂದ್ರೆ ಕ್ಲರ್ಕ್ಶಿಪ್ ಅನ್ನೋದು ನೀವು ಯಾವಾಗಾದ್ರೂ ಮಾಡ್ಬೋದು ಪ್ರೊಫೆಷನಲಿ. ಬಟ್ ಅಲ್ಲಿಂದ ಆಮೇಲೆ ಹೇಗೆ ನೀವು ಎಕ್ಸ್ಪೀರಿಯನ್ಸ್ ಅಂದ್ರಿ, ಆದ್ರೆ ತುಂಬಾ ಜನ ಸುಪ್ರೀಂ ಕೋರ್ಟ್ ಅಲ್ಲೇ ಈ ತರ ಕ್ಲರ್ಕ್ಶಿಪ್ ತರ ಶುರು ಮಾಡಿ ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲೇ ಕಂಟಿನ್ಯೂ ಮಾಡ್ಬೋದಲ್ವಾ? ಮಾಡ್ಬೋದು, ಹೌದು. ಸೊ ಅವರು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡೋದು ಬೇಕಾಗೇ ಇಲ್ಲ, ಅಲ್ಲೇ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲೇ ಮುಂದೆ ಹೋಗ್ಲೂಬಹುದು. ಹೌದು, ಇಲ್ಲ. ಯಾಕಂದ್ರೆ ಆತರ ಅಂದ್ರೆ ಅದಕ್ಕೆ ಕ್ಲಿಯರ್ ಆನ್ಸರ್ ಏನು ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೆಲಸ ಹೈಕೋರ್ಟ್ ಕೆಲಸಕ್ಕಿಂತ ಹೈ ಅಂತೇನು ಅಲ್ಲ. ಇನ್ಫ್ಯಾಕ್ಟ್ ಹೈಕೋರ್ಟ್ ನಲ್ಲಿ ಬರೋ ಎಷ್ಟೊಂದು ಕ್ವೆಶ್ಚನ್ಸ್ ತುಂಬಾ ಚಾಲೆಂಜಿಂಗ್ ಆಗಿರ್ತವೆ. ಲೋವರ್ ಕೋರ್ಟ್ಸ್ ಅಲ್ಲಿ ಬರೋ ಕ್ವೆಶ್ಚನ್ಸ್ ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಆಗಿರ್ತವೆ, ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಇಂಪಾರ್ಟೆಂಟ್ ಇಶ್ಯೂಸ್ ನ ಅಲ್ಲೇ ಫಸ್ಟ್ ಲೆವೆಲ್ ಅಲ್ಲಿ ಅಲ್ಲೇ ಡಿಸ್ಕಸ್ ಮಾಡೋದು. ಲೋವರ್ ಕೋರ್ಟ್ಸ್ ಅಂದ್ರೆ ನೀವ್ ಹೇಳ್ತಾ ಇರುತ್ತೆ, ಫಸ್ಟ್ ನೀವ್ ಯಾವ ಕೋರ್ಟಿಗೆ ಹೋಗ್ತೀರಾ ಅದಕ್ಕೆ ಲೋವರ್ ಕೋರ್ಟ್ ಅಂತೀವಿ. ಡಿಸ್ಟ್ರಿಕ್ಟ್ ಕೋರ್ಟ್ ಇರುತ್ತೆ, ಇವಾಗ ಮ್ಯಾಜಿಸ್ಟ್ರೇಟ್ಸ್ ಕೋರ್ಟ್ ಇರುತ್ತೆ, ಬೆಂಗಳೂರಲ್ಲಿ ಇದೆಲ್ಲ ಸಿಟಿ ಸಿವಿಲ್ ಕೋರ್ಟ್ಸ್ ಎಲ್ಲ. ಆ ಲೆವೆಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಡಿಸ್ಕಸ್ ಆಗುತ್ತೆ. ಸೊ ಈಗ ನೀವು ಸುಪ್ರೀಂ ಕೋರ್ಟ್ ಹೋಗಿ ನೀವು ಸುಪ್ರೀಂ ಕೋರ್ಟ್ ಅಲ್ಲೇ ಕೆಲಸ ಮಾಡಿ ಆಮೇಲೆ ತುಂಬಾ ಎಕ್ಸ್ಪೀರಿಯನ್ಸ್ ತಗೊಂಡು ಸುಪ್ರೀಂ ಕೋರ್ಟ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಆದ್ರೆ ಆ ಪಾತ್ ಅಷ್ಟು
ಸಿಂಪಲ್ ಅಲ್ಲ. ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿನೂ ಕೆಲಸ ಮಾಡೋದ್ರಿಂದ ನಿಮಗೆ ಅಷ್ಟೇ ರೆಪ್ಯುಟೇಷನ್ ಇದೆ, ಅಷ್ಟೇ ಇಂಪಾರ್ಟೆಂಟ್ ಕ್ವೆಶನ್ಸು ಅಲ್ಲೇ ಹೈಕೋರ್ಟ್ ಅಲ್ಲೂ ಡೀಲ್ ಮಾಡ್ತಾರೆ. ಸೊ ನಾನು ಸುಪ್ರೀಂ ಕೋರ್ಟ್ ಅಲ್ಲೇ ಇರ್ತೀನಿ ಅಂತಿಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ನನ್ನ ಕೊಲೀಗ್ಸ್ ಇದ್ದಾರೆ, ಅವರೆಲ್ಲರೂ ಹೆಚ್ಚಾಗಿ ಲೋವರ್ ಕೋರ್ಟ್ ಮ್ಯಾಟರ್ಸೇ ಮಾಡ್ತಾರೆ. ಸುಪ್ರೀಂ ಕೋರ್ಟಿಗೆ ಬರೇ ಅಪಿಯರೆನ್ಸಸ್ಗೆ ಮಾತ್ರ ಹೋಗ್ತಾರೆ, ಬರೇ ಇಂಪಾರ್ಟೆಂಟ್ ಹಿಯರಿಂಗ್ಸಿಗೆ ಮಾತ್ರ ಹೋಗ್ತಾರೆ. ಸೊ ಕರಿಯರ್ ಪ್ರೋಗ್ರೆಷನ್ ಅಂತ ಅಂದ್ರೆ ಅದು ಒಂದ್ ಲೆವೆಲ್ ಆದ್ಮೇಲೆ ಒಂದ್ ಲೆವೆಲ್ ಆದ್ಮೇಲೆ ಒಂದ್ ಲೆವೆಲ್ ಆ ತರ ಏನು ಇಲ್ಲ. ನೀವು ಯಾವುದೇ ಲೆವೆಲ್ ಅಲ್ಲಿ ಇದ್ರೂ ನೀವು ತುಂಬಾನೇ ಒಳ್ಳೆ ಪ್ರೊಫೆಷನಲ್ ಆಗಬಹುದು. ವರ್ಷ ಅವ್ರ ಜೊತೆ ನಮ್ಮ ಚರ್ಚೆ ಮುಂದುವರ್ಸೋಣ ಒಂದು ಸಣ್ಣ ಬ್ರೇಕಿನ ನಂತರ. ಕೇಳುಗರೆ ನಮಸ್ಕಾರ. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ ನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು 1 ನಿಮಿಷ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲೋ ಇಲ್ಲ ವಾಟ್ಸ್ಆಪ್ ಅಲ್ಲೋ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಸಹಾಯವಾಗುತ್ತೆ. ಮತ್ತು ಕೇಳುಗರೆ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶೀಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಇವರಿನ ಸಹಾಯದಿಂದ ಸಾಧ್ಯವಾಗಿದೆ. ಅವರಿಗೆ ನಮ್ಮ ಧನ್ಯವಾದ. Hello, everybody. Welcome to another week on the IVM Podcast Network. If you're not following us on social media, please do. We're IVM Podcast on Twitter, Facebook, and Instagram. We'd like to thank the sponsors on the network this week, Siet and Cred. We really appreciate the support. It is what makes this possible. So it was a fun week on Cyrus Says. We had guests like Dolly Singh, we had Guneet Monga, we had Kamya Jani of Curry Tales, and Cock and Bull, as we always did. Do check it out. I think you'll really enjoy that. On Paisa Vaisa, we crossed 300 episodes, and Anupam was joined by Akhil Handa, the digital head of Bank of Baroda. All Things Policy discussed topics like the 100 years of China's Communist Party, the Facebook versus the Government of India case, and the evolution of Indian science. On the Wire Talk, Siddharth Bhatia was joined by Gautam Bhatia to discuss the Central Vista project and why it's attracting so much flack. Sadaf and Archit are back on the Non-Curry podcast, and this time they raise the temperatures as they discuss the beloved spice mirchi. On the Millennial Athlete, this week Tanvi and Shlok speak to Sarita Chauri, a visually impaired judoist. And finally, I want to ask you all to give a listen to the Triangle Offense. Anybody who has heard me talk on a podcast knows I can't shut up about basketball, and these guys know more about it than I do. So if you enjoy basketball, do check this out. Nishant and Monish do an excellent job with this show. I was one of their guests a few months ago, which is how I met them and tried to convince them to come onto the network, and they're finally here. So definitely do check this out. Show's available on all major podcasting platforms, but they also have a daily YouTube episode, which is available on the IVM Podcast channel. And with that, let me get you back to your show. ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್. ಲಾಯರ್ ಕೆರಿಯರ್ ಬಗ್ಗೆ ನಮ್ಮ ಚರ್ಚೆ ಮುಂದುವರ್ಸೋಣ. ಸೊ ವರ್ಷ ಅವರೇ ತುಂಬ ಚೆನ್ನಾಗಿ ನೀವು ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡಿದ್ದೀರಾ. ಇವಾಗ ನಾನು ಒಬ್ಬ ಲಾ ಸ್ಟೂಡೆಂಟು, ಇವಾಗ ತಾನೇ ನಂದು ಅಂಡರ್ ಗ್ರ್ಯಾಡ್ ಮುಗಿಸಿದೆ, ಅಂದರೆ BA LLB ಅಥವಾ ಸಮ್ LLB ಮುಗಿಸಿ ಬಂದಿದ್ದೀನಿ. ನನ್ನ ಮುಂದಿನ ವೃತ್ತಿಯ ಹಾದಿ, ನನ್ನ ಮುಂದಿರುವ ಆಯ್ಕೆಗಳು ಯಾವ್ಯಾವು, ನಾನು ಯಾವುದನ್ನು ನೋಡಿ ಹೇಗೆ ನಾನು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀರಾ? ಶೋರ್. ಈಗ ನಾನೇ ಲಾ ಸ್ಟೂಡೆಂಟ್ ಇಟ್ಕೊಳ್ಳೋಣ. ನನಗೆ ತುಂಬಾನೇ ಆಪ್ಷನ್ಸ್ ಇದೆ. ಮೊದಲನೇದಾಗಿ ನಾನು ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ರೆ, ನಾನು ಮುಂಚೆನೆ ಹೇಳ್ದಂಗೆ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ರೆ ನಾನು ಒಂದು ಲಾಯರ್ ಜೊತೆ ಕೆಲಸ ಮಾಡ್ಬೋದು, ಸೀನಿಯರ್ ಲಾಯರ್ ಜೊತೆ ಕೆಲಸ ಮಾಡ್ಬೋದು. ಇಲ್ಲ ಯಾವುದು ಕೋರ್ಟ್ಗೆ ಲಿಟಿಗೇಷನ್ ಫರ್ಮ್ಸ್ ಇರ್ತವೆ, ಲಿಟಿಗೇಟಿಂಗ್ ಫರ್ಮ್ಸ್ ಇರ್ತವೆ, ಅಲ್ಲಿ ನಾನು ಕೆಲಸ ಮಾಡ್ಬೋದು. ಅಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಬರಬೇಕು. ಅದಾದ್ಮೇಲೆ ಮುಂದೆ ನಾನು ಬೇಕಾದ್ರೆ ನಂದೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೋದು, ನಂದೇ ಲಾ ಫರ್ಮ್ ಸ್ಟಾರ್ಟ್ ಮಾಡ್ಬೋದು, ನಂದೇ ಇಂಡಿಪೆಂಡೆಂಟ್ ಆಗಿ ನಾನು ಕೋರ್ಟಿಗೆ ಅಪ್ರೋಚ್ ಮಾಡ್ಬೋದು, ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅದು ಒಂದು ಆಪ್ಷನ್ ಆಯ್ತು. ಇನ್ನೊಂದು ಆಪ್ಷನ್ನು, ಈಗ ನನಗೆ ಕೋರ್ಟ್ ಕೆಲಸ ಬೇಡಪ್ಪ, ನಾನು ಅಡ್ವೈಸ್ ಮಾಡ್ತೀನಿ, ನಾನು ಡ್ರಾಫ್ಟ್ ಮಾಡ್ತೀನಿ, ನಾನು ಇಂಪಾರ್ಟೆಂಟ್, ಇವಾಗ ನೀವು ಸ್ಟಾರ್ಟ್ಅಪ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಸ್ಟಾರ್ಟ್ಅಪ್ಸ್ಗೆ ಅಡ್ವೈಸ್ ಮಾಡ್ತೀನಿ, ದುಡ್ಡು ಇನ್ವೆಸ್ಟ್ಮೆಂಟ್ ಎಲ್ಲ ನೋಡ್ತೀನಿ ಅಂತಿದ್ರೆ ನಾನು ಲಾ ಫರ್ಮ್ ಜಾಯಿನ್ ಮಾಡ್ಬೋದು. ಕಾರ್ಪೊರೇಟ್ ಲಾ ಫರ್ಮ್ ಅಂತ ಹೇಳ್ತಾರೆ ಅದಕ್ಕೆ, ಜನರಲ್ ಆಗಿ. ಕಾರ್ಪೊರೇಟ್ ಲಾ ಫರ್ಮ್ ಅಲ್ಲಿ ನೀವು ಏನ್ ಮಾಡ್ತೀಯಾ ಅಂದ್ರೆ, ಡಾಕ್ಯುಮೆಂಟ್ಸ್ ಡ್ರಾಫ್ಟ್ ಮಾಡ್ತೀವಿ, ಅಂದ್ರೆ ನೀವು ಜಾಯಿನ್ ಆದಾಗೂ ರಿಸರ್ಚ್ ಮಾಡ್ತೀವಿ, ಲೀಗಲ್ ಅಡ್ವೈಸ್, ಒಪಿನಿಯನ್ ನೋಟ್ಸ್ ಮಾಡ್ತೀವಿ, ಕಾಂಟ್ರಾಕ್ಟ್ಸ್ ಎಲ್ಲ ನಾವು ರಿವ್ಯೂ ಮಾಡ್ತೀವಿ, ಬೇರೆಯವ್ರು ಬರ್ದಿರೋದನ್ನ ಓದಿ ಅದ್ರಲ್ಲಿ ಏನೇನ್ ತೊಂದರೆ ಇದೆ ಅಂತ ಕ್ಲೈಂಟ್ಸ್ಗೆ ಹೇಳ್ತೀವಿ. ಈಗ ನೀವು ಮುಂಚೆನೆ ಒಂದು ಕ್ವೆಶ್ಚನ್ ಕೇಳಿದ್ರಿ, ಮನೆ ಕೊಂಡ್ಕೋಬೇಕು ಅಂದ್ರೆ ಹೇಗ್ ಮಾಡೋದು ಅಂತ. ಆ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರೆ, ಪ್ರಾಪರ್ಟಿ ಲಾ ಮಾಡ್ಬೋದು, ಅದರಲ್ಲೂ ನೀವು ಅಡ್ವೈಸ್ ಮಾಡ್ಬೋದು.
ಸೊ ಆ ಒಂದು ಆಪ್ಷನ್ ನನಗಿದೆ. ಅದೆರಡು ಬೇಡ ನನಗೆ ಇನ್ನೂ ತುಂಬಾ ಓದ್ಬೇಕು ಅಂತ ಇದ್ರೆ ಥರ್ಡ್ ಆಪ್ಷನ್ ಡೆಫಿನೆಟ್ಲಿ ಮುಂದೆ ಓದ್ಬೋದು. ಮಾಸ್ಟರ್ಸ್ ಇನ್ ಲಾ ನೀವು ಮಾಡ್ಬೋದು. ಅದ್ರ ಬಗ್ಗೆ ಬೇಕಾದ್ರೆ ಆಮೇಲೂ ಮಾತಾಡ್ಬೋದು ಏನೇನು ಆಪ್ಷನ್ಸ್ ಇದೆ ನಮ್ಗೆ ಓದಕ್ಕೆ ಅಂತ. ಯಾಕಂದ್ರೆ ತುಂಬಾ ಆಪ್ಷನ್ಸ್ ಇದೆ ನಮ್ಗೆ ಇಂಡಿಯಾದಲ್ಲೂ ಇಂಡಿಯಾದ ಹೊರಗೂನು. ಸೊ ನಾನು ಓದ್ಬೋದು. ಅಲ್ಲಿಂದ ಮುಂದೆ ನೆಕ್ಸ್ಟ್ ಆಬ್ವಿಯಸ್ಲಿ PhD ಅಥವಾ ಡಾಕ್ಟರೇಟ್ ಮಾಡ್ಬೋದು. ನಾನು ಏನ್ ಮಾಡ್ತಾ ಇದ್ದೀನಿ ಈಗ ಅದು ಮಾಡ್ಬೋದು. ಅದರಿಂದ ನಿಮ್ಗೆ ಏನ್ ಅಡ್ವಾಂಟೇಜ್ ಆಗುತ್ತೆ, ನೀವು ಟೀಚಿಂಗ್ ಮಾಡ್ಬೋದು. ಅದು ಇನ್ನೊಂದು ಆಪ್ಷನ್ ನಮ್ಗೆ. ಟೀಚರ್ ಹೇಗ್ ಆಗ್ತೀರಾ ನೀವು? ಮುಂಚೆ ಹೇಳಿದ್ದೆ ಒಂದು ಕ್ವಾಲಿಫಿಕೇಶನ್ ಎಕ್ಸಾಮ್ ಇದೆ. ಸೊ PhD ಮಾಡ್ಬೋದು ಅಥವಾ ಇನ್ನೊಂದು NET ಅಂತ ಒಂದು ಕ್ವಾಲಿಫಿಕೇಶನ್ ಎಕ್ಸಾಮ್ ಇದೆ. ಆ ಎಕ್ಸಾಮ್ ಪಾಸ್ ಮಾಡಿದ್ರು ಟೀಚ್ ಮಾಡ್ಬೋದು. ಇಂಡಿಯಾದಲ್ಲಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಟೀಚ್ ಮಾಡ್ಬೋದು. ಇದಿಷ್ಟು ಬೇಡ ನನ್ಗೆ. ನಾನು ಕಂಪನಿ ಒಳಗೆ ಇರ್ತೀನಿ. ನಾನು ಕಂಪನಿಗಳು ಹೇಗೆ ಕೆಲಸ ಮಾಡ್ತವೆ, ಈಗ ಸ್ಟಾರ್ಟ್ಅಪ್ ಆಗ್ಲಿ ಹೇಗೆ ಕೆಲಸ ಮಾಡ್ತವೆ ಅಂತ ನಾನು ಒಳಗಿನಿಂದ ಬಿಸ್ನೆಸ್ ಸೈಡು ಬೇಕು ನನ್ಗೆ, ಲೀಗಲ್ ಸೈಡು ಬೇಕು, ಎಲ್ಲ ಗೊತ್ತಾಗ್ಬೇಕು ನನ್ಗೆ ಅಂದ್ರೆ ನೀವು ಕಂಪನಿಯಲ್ಲಿ ಕಂಪನಿ ಕೌನ್ಸಿಲ್ ಆಗಿ ಕೆಲಸ ಮಾಡ್ಬೋದು. ಕಾರ್ಪೊರೇಟ್ ಕೌನ್ಸಿಲ್ ಅಂತ ಆ ಟೈಟಲ್ ಹೇಳ್ತಾರೆ. ಅವಾಗ ನೀವು ನಿಮ್ದೊಂದು ಟೀಮ್ ಇರುತ್ತೆ, ಲಾ ಟೀಮ್ ಇರುತ್ತೆ. ಅದು ಬೇರೆ ಟೀಮ್ಸ್ ಗಳ ಜೊತೆಗೆ, ಬಿಸ್ನೆಸ್ ಟೀಮ್ ಆಗ್ಲಿ, ಮಾರ್ಕೆಟಿಂಗ್ ಟೀಮ್ ಆಗ್ಲಿ, ಕಂಪನಿ ಬೇರೆ ಟೀಮ್ ಗಳ ಜೊತೆಗೆ ಇಂಟರಾಕ್ಟ್ ಆಗ್ತದೆ. ಫೈನಾನ್ಸ್ ಟೀಮ್. ಸೊ ಅದನ್ನು ಆಪ್ಷನ್ ಇದೆ. ಆಮೇಲೆ ಇಷ್ಟೆಲ್ಲ ಆಗಿ ನಿಮ್ಗೆ ಜಡ್ಜೇ ಆಗ್ಬೇಕು ಅಂತಿದ್ರೆ ಸೆಪರೇಟ್ ಆಗಿ ಜುಡಿಷಿಯಲ್ ಎಕ್ಸಾಮ್ ಅಂತ ಇದೆ. ಆ ಎಕ್ಸಾಮ್ ನ ಪಾಸ್ ಮಾಡಿ ನೀವು ಜಡ್ಜ್, ಫಸ್ಟ್ ಲೆವೆಲ್ ಜಡ್ಜ್ ಆಗ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಅದ್ರ ಆಪ್ಷನ್ಸ್ ಎಷ್ಟು ಜಾಸ್ತಿ ಇದೆ ಲಾ ಮಾಡಿದ್ರೆ ಅನ್ನೋದು. ಮೀಡಿಯಾ ಹೋಗ್ಬೋದು, ಯಾಕೆಂದ್ರೆ ಲಾ ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ರೆ ನೀವು ಪಾಲಿಸಿ ಬಗ್ಗೆ ಕಮೆಂಟ್ ಮಾಡೋದಕ್ಕೆ. ಇನ್ನು ಎಕನಾಮಿಕ್ಸ್ ಲಾ ಮಾಡಿ ಎಕನಾಮಿಕ್ಸ್ ಮಾಡಿರೋರು ತುಂಬಾನೇ ಜನ ಇದ್ದಾರೆ ರಿಸರ್ಚ್ ಮಾಡೋದಕ್ಕೆ. ಸೊ ಈ ಬೇರೆ ಬೇರೆ ಹಾದಿಗಳಿದೆಯಲ್ಲ, ಅದನ್ನ ನಾವು ಆಯ್ಕೆ ಮಾಡಿಕೊಳ್ಳುವಾಗ ನಮ್ಮ ಸ್ವಭಾವಕ್ಕೆ ಅದು ತಕ್ಕದ್ದಾ ಅಂತ ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಕೊನೆಗೆ ಜೀವನದ ಕೊನೆಯಲ್ಲಿ ನಾವು ಹೇಗೆ ನಮ್ಮ ಸಹಜವಾದ ಒಂದು ಸ್ಟ್ರೆಂತ್ಸ್ನ ನಾವು ಬೆಳೆಸ್ಕೊಂಡ್ವಿ ಅಥವಾ ನಾವು ಸಾಧಿಸಿದ್ವಿ ಅನ್ನೋದು ಕೊನೆಗೆ ನೋಡಿದಾಗ. ಸೊ ಇವಾಗ ನಾವು ಲಿಟಿಗೇಷನ್ ತಗೊಂಡ್ರೆ, ಕೋರ್ಟ್ಗಳು ಹೋಗೋ ಒಂದು ತಗೊಂಡ್ರೆ ಯಾವ್ಯಾವ ಸ್ಕಿಲ್ಸ್ ಬೇಕಾಗುತ್ತೆ ಜಾಸ್ತಿ ಬೇರೆ ಅದಕ್ಕೆ ಕಂಪೇರ್ ಮಾಡಿದ್ರೆ, ಆ್ಯಂಡ್ ನಾವು ಇಂತಹ ಲೈಫ್ ಸ್ಟೈಲ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ಕಾರ್ಪೊರೇಟ್ ಲೀಗಲ್ ಕೌನ್ಸಿಲ್ ಆದರೆ ನಮ್ಮ ಸ್ಕಿಲ್ಸ್ ಏನು ಬೇಕಾಗುತ್ತೆ ಅಂದ ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಲೈಫ್ ಸ್ಟೈಲ್ ಚಾಲೆಂಜಸ್ಸು ಅಥವಾ ಚೇಂಜಸ್ಸು. ಅದನ್ನು ನಾವು ಬೇರೆ ಬೇರೆ, ನೀವು ಹೇಳಿದ್ರಲ್ಲ ಬೇರೆ ಬೇರೆ ಆಯ್ಕೆಗಳು, ಹಾದಿಗಳು, ಅದು ಎಲ್ಲದಕ್ಕೂ ನೀವು ಒಂದು ಸ್ವಲ್ಪ ಹೇಳಿದ್ರೆ ಇದನ್ನು ಕೇಳ್ತಿರೋ ಅವ್ರಿಗೆ ಪ್ರಾಯಶಃ ಒಂದು ಸಹಾಯ ಆಗಬಹುದು ಅನ್ಸ್ಕೊಂಡಿದ್ದೀನಿ. ಮೊದಲನೇದಾಗಿ ಒಂದು ಹೇಳ್ಬೇಕಂದ್ರೆ, ನೀವು ಲಾ ಸ್ಕೂಲಲ್ಲಿ ಇರ್ಬೇಕಾದ್ರೆ, ನೀವು ಓದ್ತಾ ಇರ್ಬೇಕಾದ್ರೆ ಐ ಥಿಂಕ್ ನೀವು ಕ್ಲೀನ್ ಆಗಿ ಮುಂದೆ ಏನ್ ಸ್ಕಿಲ್ ಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡದೆ, ನಿಮ್ಗೆ ಏನೇನ್ ರಿಕ್ವೈರ್ಮೆಂಟ್ ಇದೆ ಲಾ ಕಾಲೇಜ್ ನಲ್ಲಿ ಅದ್ರ ಬಗ್ಗೆ ಫೋಕಸ್ ಮಾಡೋದು ಒಳ್ಳೇದು. ನನಗೆ ಯಾವಾಗ್ಲೂ ಜನ ಫೋನ್ ಮಾಡಿ ಕೇಳ್ತಾರೆ, ನಾನು ಇದೇ ಲಾ ಫರ್ಮ್ ಸೇರ್ಬೇಕು, ಹೇಗೆ ಸೇರೋದು ಅಂತ. ಅದು ಸ್ವಲ್ಪ ಶಾರ್ಟ್ ಸೈಡೆಡ್ ಅಂತಾರಲ್ಲ, ಸ್ವಲ್ಪ ಶಾರ್ಟ್ ಸೈಡೆಡ್ ಆಪ್ಷನ್ ಅನ್ಸತ್ತೆ ನನ್ಗೆ. ಈಗ ಇಷ್ಟು ವರ್ಷ ಕೆಲಸ ಮಾಡಿ ನನ್ಗೆ ಅನ್ಸ್ತಾ ಇದೆ. ಆದ್ರೆ ಸ್ಕಿಲ್ಸ್ ಅನ್ನೋದು ಅದೇ. ಸೊ ಲಾ ಸ್ಕೂಲ್ ಮುಗ್ಸಾದ್ಮೇಲೆ ಬೇಕಾಗುವಂತ ಸ್ಕಿಲ್ಸ್ ಸ್ವಲ್ಪ ಡಿಫ್ರೆಂಟ್ ಇದ್ದೇ ಇರುತ್ತೆ, ಅದು ನಿಜ. ಸೊ ಲೆಟ್ಸ್ ಸೇ ನಾವು ಕೋರ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತಿದ್ದಾರೆ, ಅವರಿಗೆ ಡೆಫಿನೆಟ್ಲಿ ತುಂಬಾ ಒಳ್ಳೆ ಡ್ರಾಫ್ಟಿಂಗ್ ಸ್ಕಿಲ್ಸ್ ಇರಬೇಕು, ಬರೆಯೋ ಸ್ಕಿಲ್ ಇರಬೇಕು, ಮಾತಾಡೋ ಸ್ಕಿಲ್ ಬಂದೇ ಬರುತ್ತೆ. ಯಾಕಂದ್ರೆ ನಿಮ್ ನಾಲೆಜ್ ಆಫ್ ಲಾ ನಿಮ್ಗೆ ಸ್ಟ್ರಾಂಗ್ ಇದೆ, ನೀವು ಚೆನ್ನಾಗಿ ಬರಿತೀರಾ ಅಂದ್ರೆ ನೀವು ಚೆನ್ನಾಗಿ ಮಾತಾಡಕ್ ಸಾಧ್ಯ ಇದೆ. ಆದ್ರೂನು ನಿಮ್ಗೆ ಒಳ್ಳೆ ಆರ್ಟಿಕ್ಯುಲೇಷನ್ ಅಂತಾರಲ್ಲ, ಆ ಸ್ಕಿಲ್ ಇರ್ಲೇಬೇಕು. ಅಂದ್ರೆ ಇರೋ ತುಂಬಾ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಪಿಕಪ್ ಮಾಡೋ ಸ್ಕಿಲ್ ಇರಬೇಕು. ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕೋರ್ಟ್ ಪ್ರಾಕ್ಟೀಸ್ ಅಲ್ಲಿ ಏನಂದ್ರೆ, ಇವತ್ತು ಸಿಗೋ ಕೆಲಸ ನಿಮ್ಗೆ ನಾಳೆ ಸಿಗಲ್ಲ. ಆ ವೆರೈಟಿ ಇರುತ್ತಲ್ಲ, ಅದು ಬೇಗ ಬೇಗ ಗ್ರಾಸ್ ಮಾಡೋ ಒಂದು ಬೇರೆ ಫ್ಯಾಕ್ಟ್ಸ್ ಇರುತ್ತೆ, ಬೇರೆ ಸಿಸ್ಟಮ್ಸ್ ಆಫ್ ಲಾ ಇರುತ್ತೆ. ಸ್ಪೆಷಲೈಸೇಷನ್ ಇದೆ ಹೌದು, ಬಟ್ ಅದರಲ್ಲೇ ಒಬ್ಬನ ಪ್ರಾಬ್ಲಮ್ ಬೇರೆಯವ್ರ ಪ್ರಾಬ್ಲಮ್ ಸೇಮ್ ಒಂದೇ ಇರಲ್ವಲ್ಲ. ಆ ಸ್ಕಿಲ್ ಡೆಫಿನೆಟ್ಲಿ ಬರುತ್ತೆ, ವಿಚ್ ಇಸ್ ದಿ ಅಬಿಲಿಟಿ ಟು ರೀಡ್ ವೈಡ್ಲಿ ಅಂಡ್ ತುಂಬಾ ಬೇರೆ ಬೇರೆ ಓದಿ ಬೇಗ ಬೇಗ ಗ್ರಾಸ್ಪಿಂಗ್ ಪವರ್ಸ್ ಇರುತ್ತೆ. ಇದಿಷ್ಟು ಇದ್ದೇ ಇರುತ್ತೆ. ಬಟ್ ಇನ್ನೊಂದು ಲಾಯರ್ಗೆ ನನ್ನ ಫ್ರೆಂಡ್ಸ್ ಯಾರು ಕೋರ್ಟ್ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಹೇಳೋದೇನು ಅಂದ್ರೆ, ನಮ್ ದಿನ ಶುರು ಆಗೋದೇ 5 ಗಂಟೆ ಮೇಲೆ ಸಂಜೆ ಅಂತ. ಇದೊಂದು ಪಿಟ್ ಫಾಲ್ ಆಗಿರ್ಬೋದು, ಆಕ್ಯುಪೇಷನಲ್ ಹಜಾರ್ಡ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಕೋರ್ಟ್ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ನಾವು ಸುಮ್ನೆ ರಿಲ್ಯಾಕ್ಸ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡಿರಕ್ಕಾಗಲ್ಲ. ನೆಕ್ಸ್ಟ್ ಡೇದು ಫೈಲ್ ಓದ್ಬೇಕು, ಅದೊಂದು ಹಾರ್ಡ್ ವರ್ಕ್, ಅದೊಂದು ಮೋಟಿವೇಶನ್ ಇರ್ಲೇಬೇಕು. ಅದು ಎಲ್ಲ ಪ್ರೊಫೆಷನ್ಗೂ ಬೇಕು. ಬಟ್ 5 ಗಂಟೆಯಿಂದ ಸ್ಟಾರ್ಟ್ ಮಾಡಿ ರಾತ್ರಿ ಎಲ್ಲ ಓದೋ ಒಂದು ದೃಢ ಇದಿರಬೇಕು, ಧೈರ್ಯ ಇರಬೇಕು. ಅದೊಂದು ಡೆಫಿನೆಟ್ಲಿ ಲಿಟಿಗೇಷನ್ ಅಲ್ಲಿ ಇದು ತುಂಬಾ ಜನರಲ್, ಬಟ್
ಇದು ಬೇಕೇ ಬೇಕು, ಇವಿಷ್ಟು ನಾ ಹೇಳಿದ್ದು. ಈಗ ಕಾರ್ಪೊರೇಟ್ ಲಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ರಿಸರ್ಚ್ ಸ್ಕಿಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಕ್ವೆಶ್ಚನ್ಗೆ ಸರಿಯಾಗಿ ಆನ್ಸರ್ ಬೇಕು. ಕ್ಲೈಂಟ್ಗೆ ಇಂಟ್ರೆಸ್ಟ್ ಇಲ್ಲ ನೀವು ಹಿಸ್ಟ್ರಿ ಬಗ್ಗೆ ಮಾತಾಡೋದು ಅಥವಾ ಎಲ್ಲಾ ಫ್ಯಾಕ್ಟ್ಸ್ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಆ ಕ್ವೆಶ್ಚನ್ ಕೇಳಿರೋದಕ್ಕೆ ನಂಗೆ ಆನ್ಸರ್ ಬೇಕು. ಸೊ ಆ ಪ್ರಿಸೈಸ್ ಆಗಿ ಬರೆಯುವಂತ ಒಂದು ಸ್ಕಿಲ್ ಬರಬೇಕು. ಇದೆಲ್ಲ ಚೆನ್ನಾಗಿ ಓದೋದ್ರಿಂದ ಬರೆಯೋದ್ರಿಂದ ಬಂದೇ ಬರುತ್ತೆ. ಆದ್ರೆ ಪ್ರಾಕ್ಟೀಸ್ ಮಾಡ್ತಿದ್ದಂಗೆ ಅದು ಇಂಪ್ರೂವ್ ಆಗೇ ಆಗತ್ತೆ. ಸೊ ರಿಸರ್ಚ್ ಸ್ಕಿಲ್ಸ್ ಇದ್ದೇ ಇದೆ. ಆಬ್ವಿಯಸ್ಲಿ ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಕೆಲಸ ಇರುತ್ತೆ. ಅದಕ್ಕೆ ರೆಡಿ ಇರಬೇಕು. ಬೆಳಗ್ಗೆ ರಾತ್ರಿ ಆ ಬ್ಯಾಲೆನ್ಸ್ ಸ್ವಲ್ಪ ಎಲ್ರಿಗೂ ಸಿಗಲ್ಲ, ವರ್ಕ್ ಲೈಫ್ ಬ್ಯಾಲೆನ್ಸು. ಅದನ್ನ ಡೆಫಿನೆಟ್ಲಿ ನಾವು ನಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಬ್ಯಾಲೆನ್ಸ್ ಕಲಿಬೇಕು. ಅದು ಸ್ಟೂಡೆಂಟ್ ಟೈಮಿಂದಾನೇ ಕಲ್ತ್ ಬಿಟ್ರೆ ತುಂಬಾ ಒಳ್ಳೇದು. ಆದ್ರೆ ಕ್ಲೈಂಟ್ ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ. ಸೊ ಕಾರ್ಪೊರೇಟ್ ಲಾಯರ್ ಅಥವಾ ಇನ್-ಹೌಸ್ ಲಾಯರ್ ಆದಾಗ ಈ ರೈಟಿಂಗ್ ಸ್ಕಿಲ್ಸು, ಡ್ರಾಫ್ಟಿಂಗ್ ಸ್ಕಿಲ್ಸು, ಮತ್ತೆ ಕಾಂಟ್ರಾಕ್ಟ್ ಓದಿ ಅದರಲ್ಲಿ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಕ್ಲೈಂಟಿಗೆ ಯಾವ್ದು ಒಳ್ಳೇದು, ಕ್ಲೈಂಟಿಗೆ ಯಾವ್ದು ಡಿಫಿಕಲ್ಟ್ ಇರುತ್ತೆ, ಯಾವ್ದು ಸ್ವಲ್ಪ ಸಪೋರ್ಟ್ ಬೇಕು, ಆ ಒಂದು ಸ್ಕಿಲ್ ಗೇಜ್ ಮಾಡುವಂತ ಸ್ಕಿಲ್, ಅಂದಾಜು ಬರಬೇಕು. ಅಲ್ಲಿ ನೀವು ವರ್ಷ ಒಂದು ಪಾಯಿಂಟ್ ಹೇಳಬೇಕು ಅಂದರೆ, ನೀವು ಕಾರ್ಪೊರೇಟ್ ಇನ್ಹೌಸ್ ಕೌನ್ಸಿಲ್ ಮತ್ತು ಕಾರ್ಪೊರೇಟ್ ಫರ್ಮಲ್ಲಿ ಕೆಲಸ ಮಾಡೋರನ್ನ ಪ್ರಾಯಶಃ ಒಂದೇ ತಕ್ಕಡಿನಲ್ಲಿ ಹಾಕ್ತಾ ಇದ್ದೀರಾ. ನಾನು ನೋಡಿರೋ ಹಾಗೆ ಸ್ವಲ್ಪ ರಿಕ್ವೈರ್ಮೆಂಟ್ ಭಿನ್ನವಾಗೇ ಇರುತ್ತೆ. ಇನ್ಹೌಸ್ ಕೌನ್ಸಿಲ್ ಆದರೆ ಬಿಸ್ನೆಸ್ ಜೊತೆ ಜಾಸ್ತಿ ನೀವು ಸಂಬಂಧ ಬೆಳೆಸ್ಕೋಬೇಕಾಗತ್ತೆ. ಅವರ ಬಿಸ್ನೆಸ್ ಹೇಗೆ ನಡೆಸ್ತಾರೆ ಅನ್ನೋದನ್ನು ಜಾಸ್ತಿ ನೀವು ತಿಳ್ಕೊಬೇಕಾಗತ್ತೆ. ಬಟ್ ಆ್ಯಂಡ್ ನೀವು ಮೊದಲೇ ಹೇಳಿದ್ರಿ ಬೇರೆ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು, ಫೈನಾನ್ಸು, ಮಾರ್ಕೆಟಿಂಗು ಅಲ್ವಾ. ಸೊ ಅದನ್ನು ಜಾಸ್ತಿ ನೀವು ಬೆಳೆಸ್ಕೋಬೇಕು. ನೀವು ಕಾರ್ಪೊರೇಟ್ ಲಾ ಫರ್ಮಲ್ಲೇ ಇದ್ರೆ ನಿಮ್ಮ ಸ್ಪೆಷಲೈಸೇಷನ್ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ನೀವು ಕಂಪನಿಗಳಲ್ಲಿ ಇದ್ರೆ ಬೇರೆ ಜೊತೆ. ಕರೆಕ್ಟ್ ಸೂರ್ಯ, ಡೆಫಿನೆಟ್ಲಿ ಅದು ಇಂಪಾರ್ಟೆಂಟ್ ಪಾಯಿಂಟು. ಸೊ ಇನ್ ಕಾರ್ಪೊರೇಟ್ ಫರ್ಮ್ ಅಲ್ಲಿ ಇನ್ನೊಂದೇನಂದ್ರೆ ಬಿಸ್ನೆಸ್ ಡಿಮ್ಯಾಂಡ್ಸ್ ತುಂಬಾನೇ ಬೇರೆ ತರ ಇರುತ್ತೆ. ನೀವು ಕರೆಕ್ಟ್ ಆಗಿ ಲಾ ಪಾಯಿಂಟ್ ಹೇಳ್ತಾ ಇರ್ಬೋದು, ನೀವು ಕರೆಕ್ಟ್ ಆಗಿರೋ ಬಿಸ್ನೆಸ್ ಪಾಯಿಂಟು ಹೇಳ್ತಾ ಇರ್ಬೋದು. ಆದ್ರೆ ಆಗಿನ ಟೈಮಿಗೆ ಏನ್ ಡಿಮಾಂಡ್ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಅದು ತಿಳುವಳಿಕೆ ಬರಲೇಬೇಕು. ಸೊ ಬಿಸ್ನೆಸ್ ಲಾಯರ್ಸ್ಗೆ ಅದೊಂದು ಸ್ಕಿಲ್ ಇದ್ದೇ ಇದೆ. ಪ್ಲಸ್ ಹೇಳೋದನ್ನ ಬರೀ ಲೀಗಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಒಂದು ಸ್ಕಿಲ್ ಸಾಕಾಗಲ್ಲ. ಯಾಕಂದ್ರೆ ನೀವು ಬಿಸ್ನೆಸ್ ಪರ್ಸನ್ಗೆ, ಮಾರ್ಕೆಟಿಂಗ್ ಪರ್ಸನ್ಗೆ ಅವ್ರಿಗೆಲ್ಲ ಹೇಳ್ಕೊಡ್ಬೇಕಂದ್ರೆ ನೀವು ಸಿಂಪಲ್ ಆಗಿ, ಕ್ಲೀನ್ ಆಗಿ, ಕ್ಲಿಯರ್ ಆಗಿ ಮಾತಾಡೋ ಒಂದು ಅಥವಾ ಎಕ್ಸ್ಪ್ಲೇನ್ ಮಾಡೋ ಒಂದು ಸ್ಕಿಲ್ಲು ಬರಬೇಕು. ಇದೆಲ್ಲ ಪ್ರಾಕ್ಟೀಸ್ ಇಂದ ಬರತ್ತೆ. ಪೇಷನ್ಸ್ ಡೆಫಿನೆಟ್ಲಿ ಬೇಕು. ಅದರಿಂದ ಹೌದು, ಬಟ್ ಇದು ಪ್ರಾಕ್ಟೀಸ್ ಇಂದ ಬರತ್ತೆ, ಏನು ಭಯ ಪಡ್ಬೋದಿಲ್ಲ, ಬರ್ಬೇಕಾಗಿಲ್ಲ. ಕೆಲಸ ಮಾಡ್ತಾ ಹೋದಂಗೆ ನಿಮ್ಗದು ಬಂದೇ ಬರುತ್ತೆ. ಸೊ ಡೆಫಿನೆಟ್ಲಿ ಟೀಚಿಂಗ್ಗೆ ಬೇರೆ ಸ್ಕಿಲ್ಸ್ ಇದೆ, ಅದು ನಾನು ಕಲಿತಾ ಇದ್ದೀನಿ. ಡೆಫಿನೆಟ್ಲಿ ಅದರಲ್ಲಿ ಪ್ರಿಪರೇಷನ್ ಟೈಮ್ ತುಂಬಾ ಹೋಗುತ್ತೆ. ತುಂಬಾ ವೈಡ್ ಆಗಿ ಓದ್ಬೇಕು. ಯಾಕಂದ್ರೆ ನಿಮ್ಗೆ ಈಗ ನನಗೆ ನೀವು ಕೇಳ್ತಾ ಇರೋ ತರಾನೇ ಸ್ಟೂಡೆಂಟ್ಸ್ ನಂಗೆ ದಿನ ಒಂದು ಹೊಸ ಕ್ವೆಶ್ಚನ್ ಕೇಳ್ತಾರೆ. ಅದು ನೀವು ಕಾನ್ಸ್ಟೆಂಟ್ ಆಗಿ ಓದ್ತಾ ಇರಬೇಕು, ಕಾನ್ಸ್ಟೆಂಟ್ ಆಗಿ ಕಲಿತಾ ಇರಬೇಕು. ಮತ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಲ್ಲದ್ರಲ್ಲೂ, ಅಂದ್ರೆ ಬರೇ ನಿಮ್ಮ ಪುಸ್ತಕ, ನಿಮ್ ಲಾ ಬುಕ್ಸ್ ಅಲ್ಲಿ ಇರೋ ಮಾತ್ರ ಓದಿದ್ರೆ ಏನು ಬರಲ್ಲ. ವೈಡ್ ಆಗಿ ಲಿಟ್ರೇಚರ್ ಓದ್ಬೇಕು, ನಾಟಕಗಳನ್ನ ನೋಡ್ಬೇಕು, ಎಷ್ಟಾಗತ್ತೋ ಅಷ್ಟು ಬೇರೆ ಬೇರೆ ಆರ್ಟ್ ಬಗ್ಗೆ ಕಲಿಬೇಕು. ಎಷ್ಟಾಗತ್ತೋ ಅಷ್ಟು ವೈಡ್ ಆಗಿ ಓದ್ದಷ್ಟು ಐ ಥಿಂಕ್ ನಿಮ್ಗೆ ಯಾವಾಗ್ಲೂ ಹೆಲ್ಪ್ ಆಗತ್ತೆ. ಅದು ನ್ಯೂಸ್ ಪೇಪರ್ ಓದ್ಲೇಬೇಕು, ಅದಂತೂ ಒಂಥರ. ನಂಗೆ ಬೆಳಗ್ಗೆ ಎದ್ರೆ ನ್ಯೂಸ್ ಪೇಪರ್ ಓದದೇ ಇದ್ರೆ ನಂಗೆ ದಿನನೇ ಸ್ಟಾರ್ಟ್ ಆಗಿರಲ್ಲ. ಅದು ಇಷ್ಟ ಆಗೋಗಿದೆ ಈಗ. ಬಟ್ ಸ್ಟೂಡೆಂಟ್ ಇದ್ದಾಗ ಫೋರ್ಸ್ ಮಾಡ್ಕೊಂಡು ಓದ್ತಾ ಇದ್ದೆ ನಾನು ನ್ಯೂಸ್ ಪೇಪರ್ನ, ಯಾಕಂದ್ರೆ ಟರ್ಮ್ಸ್ ಅರ್ಥ ಆಗ್ತಿರ್ಲಿಲ್ಲ ನನ್ಗೆ. ಅದು ಆ ಸ್ಕಿಲ್ ಇದ್ದೇ ಇದೆ. ರಿಸರ್ಚರ್ಗೂ ಅದೇ ಸ್ಕಿಲ್ ಬೇಕಾಗತ್ತೆ. ಸೊ ಬೇರೆ ಬೇರೆ ಸ್ಲೈಟ್ ಮಾಡಿಫಿಕೇಶನ್ಸ್ ಇದೆ. ಬಟ್ ಇನ್ನೊಂದು ಪ್ರಾಯಶಃ ನಮ್ಮ ಲೈಫ್ ಸ್ಟೈಲ್ಗೆ ಏನು ಅಂದರೆ, ಕಾರ್ಪೊರೇಟ್ ಇನ್-ಹೌಸ್ ಕೌನ್ಸಿಲ್ ಆದರೆ ಸ್ವಲ್ಪ ಡೆಫಿನೆಟ್ ಶೆಡ್ಯೂಲ್ ಇರುತ್ತೆ. ಕಂಪ್ನಿ ಬೇರೆ ಹೇಗೆ ವರ್ಕರ್ಸ್ ಮಾಡ್ತಾರೋ ನಮ್ಮನ್ನು ಹಾಗೆ ಟ್ರೀಟ್ ಮಾಡ್ತಾರೆ. ಸೊ ಒಂದು 9 to 5 ಥರನೇ ಆಲ್ಮೋಸ್ಟ್ ಇರ್ಬೋದು. ಲಿಟಿಗೇಟರ್ಗೆ ಆ ಥರ ಒಂದು ಫಿಕ್ಸ್ಡ್ ಟೈಮ್ ಇರೋದಿಲ್ಲ, ನೀವೇ ಅದನ್ನ ಹೇಳಿದ್ರಿ. ಕಾರ್ಪೊರೇಟ್ ಲಾ ಫರ್ಮಲ್ಲೂ ಬಿಸ್ನೆಸ್ ಅವರು ಅವ್ರ ಮೇಲೆ ಡಿಮಾಂಡ್ ಮಾಡೋದ್ರಿಂದ ಅವ್ರಿಗೂ ನೀವು ಹೇಳಿದ್ರಿ ಅದು ಸರ್ಟನ್ಟಿ ಆಫ್ ಶೆಡ್ಯೂಲ್ ಇರೋದಿಲ್ಲ. ಸೊ ಫ್ಯಾಮಿಲಿ ಟೈಮ್ ಆಗಲಿ, ಪರ್ಸ್ನಲ್ ಟೈಮ್ ಆಗಲಿ ಅಷ್ಟು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ, ಇಫ್ ಅಟ್ ಆಲ್ ಯು ಗೆಟ್ ಇಟ್. ಟೀಚಿಂಗ್ ಪ್ರಾಯಶಃ ಮೋಸ್ಟ್ ಫ್ಲೆಕ್ಸಿಬಲ್ ಇನ್ ಟರ್ಮ್ಸ್ ಆಫ್ ಪ್ಲಾನಿಂಗ್ ಅನ್ಸುತ್ತೆ. ಯಾಕಂದರೆ ಸೆಮಿಸ್ಟರೇ ಒಂದು ಪ್ಲಾನ್ ಆಗುತ್ತೆ. ಅದನ್ನು ನೀವು ಪ್ರಾಯಶಃ ಆಯ್ಕೆ ಮಾಡ್ಕೊಳ್ಳೋರು ಅದನ್ನು ಒಂದು ಎಷ್ಟು ಸರ್ಟನ್ಟಿ, ಹೌ ಮಚ್ ಅನ್ಸರ್ಟನ್ಟಿ ಕೆನ್ ಯು ಲಿವ್ ವಿತ್ ಫಾರ್ ಯುವರ್ ಓನ್ ಶೆಡ್ಯೂಲ್, ಅದನ್ನು ಪ್ರಾಯಶಃ ಒಂದು ಅಂಶ ನಾವು ಡಿಸೈಡ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಕೆರಿಯರ್ ಸೂಟಬಿಲಿಟಿ ನಮ್ಮ ಲೈಫ್ ಸ್ಟೈಲ್ಗೆ ಅಂತ. ಹೌದು. ಸೊ ಇದರಲ್ಲಿ ಸೂರ್ಯ ಅವರು CA ಪ್ರೊಫೆಷನ್ ಬಗ್ಗೆ ಮಾತಾಡುವಾಗ ಒಂದು ಮಾತು ಹೇಳಿದ್ರು, ದಟ್ ಯಾರು ಅವ್ರದೇ ಒಂದು ಫರ್ಮ್ ಶುರು ಮಾಡಬೇಕು ಅಂತ ಅವ್ರಿಗೊಂದು ಉದ್ದೇಶ ಇದೆಯೋ ಅವ್ರಿಗೆ ನಿಲ್ಲೋ ಶಕ್ತಿ ಬೇಕು.
ಅಂದ್ರೆ ಅವ್ರ ಫರ್ಮ್ ಒಂದು ಸಕ್ಸಸ್ ಆಗೋಕೆ 10 ವರ್ಷ ತಗೋಬಹುದು. ಅವ್ರ ಪರ್ಸನಲ್ ರೆಪ್ಯುಟೇಷನ್, ಅವ್ರ ಕ್ಲೈಂಟ್ ಲಿಸ್ಟ್ ಅದೆಲ್ಲ ಬಿಲ್ಡ್ ಮಾಡೋಕೆ ಟೈಮ್ ತಗೋಬಹುದು. ಸೊ ಅದಕ್ಕೆ ಯಾರು ನಿಲ್ಲೋ ಶಕ್ತಿ ಇದೆಯೋ, ಯಾರಿಗೆ ಅಷ್ಟ್ರ ತನಕ ದುಡ್ಡಿನ ಶಕ್ತಿ ಇದೆಯೋ ಅವ್ರು ಸರ್ವೈವ್ ಆಗೋದು ಇನ್ನೂ ವಾಸಿ, ಇನ್ನು ಸ್ವಲ್ಪ ಚಾನ್ಸಸ್ ಬೆಟರು. ಅದೇ ತರ ಲಾನಲ್ಲೂ ಏನಾದ್ರು ಇದೆಯಾ? ಕಾರ್ಪೊರೇಟ್ ಲಾ ಅಂತ ಹೋದ್ರೆ ಮೊದಲನೇ ದಿನದಿಂದ ಒಂದು ಒಳ್ಳೆ ಸಂಬಳ ಸಿಗೋ ಅವಕಾಶ ಇದೆ ಅಲ್ವಾ? ಆದ್ರೆ ಅದೇ ನೀವು ಲಿಟಿಗೇಷನ್ ಕೋರ್ಟ್ ಕಡೆ ಹೋದ್ರೆ ಶುರು ಮಾಡೋವಾಗ ನಾವು ಮೇ ಬಿ ತಿಂಗಳಿಗೊಂದು 15,000 20,000 ಹಂಗೇನಾದ್ರೂ ಶುರು ಮಾಡ್ಕೊಂಡು ಆಮೇಲೆ ಬೇರೆ ಎಲ್ಲ ಹೋಗ್ಬೇಕಾಗ್ಬೋದಲ್ವಾ? ಹೌದು, ಅದು ನಿಜ. ಯೂಶ್ವಲಿ ಈಗ ಸ್ವಲ್ಪ ಥಿಂಗ್ಸ್ ಇಂಪ್ರೂವ್ ಆಗ್ತಾ ಇದೆ, ಲಿಟಿಗೇಷನ್ ಲಾಯರ್ಸ್ಗೂ ಸ್ವಲ್ಪ ಥಿಂಗ್ಸ್ ಇಂಪ್ರೂವ್ ಆಗ್ತಾ ಇದೆ. ಬಟ್ ಅದ್ ನಿಜ, ಐ ಮೀನ್ ಓವರ್ ಆಲ್ ಹೌದು. ಕಾರ್ಪೊರೇಟ್ ಲಾ ಫರ್ಮ್ಸ್ ಅಲ್ಲಿ ಯೂಶಲಿ ಜನ ಮಾಡೋದು ಅದೇ, ಮೊದಲು ನೀವು ಹೋಗ್ತೀರಾ, ಬೇರೆ ಫರ್ಮ್ ಅಲ್ಲಿ ಕೆಲಸ ಮಾಡ್ತೀರಾ, ತುಂಬಾ ವರ್ಷ ಕೆಲಸ ಮಾಡ್ತೀರಾ, ನಿಮ್ ಇಂಟ್ರೆಸ್ಟ್ ನ ನೀವು ಏನು ಅಂತ ಗೊತ್ತಾಗತ್ತೆ, ಅವಾಗ ನಿಮ್ಮ ಪ್ರೈವೇಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೋಬಹುದು. ಲಿಟಿಗೇಷನ್ ಅಲ್ಲಿ ಆ ಆಪ್ಷನ್ ಇಲ್ಲ, ಯಾಕಂದ್ರೆ ನೀವು ತುಂಬಾ ವರ್ಷ ಕೆಲಸ ಮಾಡ್ಬೇಕು, ನಿಮ್ದೇ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ನಿಮ್ದೇ ಫರ್ಮ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಈಗ ಸದ್ಯಕ್ಕೆ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಒಂದೇ ಅಲ್ಲ. ನೀವು ತುಂಬಾ ಒಳ್ಳೆ ಲಾಯರ್ ಆಗಿರ್ಬೋದು, ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಗೆ ತುಂಬಾ ಲಾ ಗೊತ್ತಿರ್ಬೋದು, ಆದ್ರೆ ಕ್ಲೈಂಟ್ ನಿಮ್ನ ಟ್ರಸ್ಟ್ ಮಾಡೋದು ಬರೇ ಸ್ವಲ್ಪ ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆನೆ. ಸೊ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬರೋದು ಒಂದು, ಕ್ಲೈಂಟ್ ಕಾನ್ಫಿಡೆನ್ಸ್ ಬರಕ್ಕೆ ಇನ್ನು ತುಂಬಾ ಟೈಮ್ ಆಗುತ್ತೆ, ಯಾರು ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಮತ್ತೆ ಇಂಡಿಯಾದಲ್ಲಿ ಡೆಫಿನೆಟ್ಲಿ ಲಾಯರ್ ಪ್ರೊಫೆಷನ್ ಅಡ್ವರ್ಟೈಸಿಂಗ್ ಮಾಡಕ್ಕಾಗಲ್ಲ. ನಾ ಲಾಯರ್ ಅಂತ ನಾನು ಅಡ್ವರ್ಟೈಸ್ ಮಾಡಕ್ಕಾಗಲ್ಲ, ಅದ್ರಲ್ಲಿ ಬ್ಯಾನ್ ಇದೆ. ಆದ್ರಿಂದ ನಾನು ಬರೇ ಬೇರೆಯವರು ಹೇಳೋದ್ರಿಂದ ಅಥವಾ ನನ್ನ ಹಳೆ ಕ್ಲೈಂಟ್ಸ್ ನನ್ನ ಹೆಸರನ್ನ ರೆಕಮೆಂಡ್ ಮಾಡೋದ್ರಿಂದಾನೇ ನನಗೆ ಮುಂದೆ ಜಾಸ್ತಿ ಕೆಲಸ ಬರೋದು, ನನ್ಗಾಗ್ಲಿ ನನ್ನ ಫರ್ಮ್ಗಾಗ್ಲಿ ನನ್ನ ಪ್ರಾಕ್ಟೀಸ್ಗಾಗ್ಲಿ. ಆದ್ರಿಂದ ಸ್ಟ್ಯಾಂಡಿಂಗ್ ಇಲ್ಲದೆ ನಮ್ದೇ ಪ್ರಾಕ್ಟೀಸ್ ಮಾಡೋದು ನಡೆಯಲ್ಲ ಆ ಫರ್ಮ್, ಯಾಕಂದ್ರೆ ತುಂಬಾನೇ ಕಾಸ್ಟ್ಸ್ ಇರುತ್ತೆ. ಸೊ ಸೂರ್ಯ ಹೇಳ್ದಂಗೆ CAಗೆ ಹೇಗೆ ಒಂದಿಷ್ಟು ವರ್ಷ ಬೇಕು, ಒಂದಿಷ್ಟು ರೆಪ್ಯುಟೇಷನ್ ಬಿಲ್ಡಪ್ ಮಾಡಬೇಕು, ಕ್ರೆಡಿಬಿಲಿಟಿ ಇರಬೇಕು. ಲಾಗುನು ಅದೇ ಐ ಥಿಂಕ್ ಪ್ರೊಫೆಷನಲ್ ಆಗಿ ಅದೇ ಅಪ್ಲೈ ಆಗುತ್ತೆ. ತುಂಬಾ ಚೆನ್ನಾಗಿ ವೃತ್ತಿಗಳ ಬಗ್ಗೆ ಹೇಳಿದ್ರಿ, ಬೇರೆ ಬೇರೆ ಅವಕಾಶ ಮತ್ತೆ ಕೆರಿಯರ್ ಪಾತ್ಸ್ ಬಗ್ಗೆ ಹೇಳಿದ್ರಿ. ಬಟ್ ಇದೆಲ್ಲ ಮುಂಚೆ ಜನ ಹೋಗಿ ಲಾ ಸ್ಕೂಲ್ ಹೋಗಿ ಸೇರ್ಬೇಕು ಅಲ್ವಾ? ಸೊ ಆ ಪ್ರೋಸೆಸ್ ಬಗ್ಗೆ ಹೇಳ್ತೀರಾ? ಇವಾಗ ನೀವು ಓದ್ದಾಗ್ಲೂ ಇವತ್ತೇನು ಪ್ರೋಸೆಸ್ ನಡೀತಾ ಇದೆಯೋ ಅದರಲ್ಲೇ ಸಾಕಷ್ಟು ಐ ಥಿಂಕ್ ಬದಲಾವಣೆ ಆಗಿದೆ ಅನ್ಸುತ್ತೆ. ಅಂಡ್ ಆಫ್ ಕೋರ್ಸ್ ಹೆಂಗೆ ಈಗ ಎಂಜಿನಿಯರಿಂಗ್ ತಗೊಂಡ್ರೆ IITs ನ ನೋಡ್ತೀವೋ, ಅದೇ ತರ ಲಾನಲ್ಲೂ ನಾವು ನ್ಯಾಷನಲ್ ಲಾ ಸ್ಕೂಲ್ಸ್ ನ ಮೊದಲು ನೋಡೋದು, ಆಮೇಲೆ ಬಾಕಿ ಎಲ್ಲ ಪ್ರೈವೇಟ್ ಕಾಲೇಜಸ್ ಅಂತೆ, ಬೇರೆ ಗವರ್ಮೆಂಟ್ ಕಾಲೇಜಸ್ ಎಲ್ಲದನ್ನ ನಾವು ಯೂಶ್ವಲಿ ರ್ಯಾಂಕಿಂಗ್ ಆ ತರ ಎಲ್ಲ ನೋಡ್ತೀವಿ. ಸೊ ಇವಾಗ ಲಾ ಸ್ಕೂಲ್ ಹೋಗಿ ಸೇರ್ಬೇಕು, ಲಾ ಕಲಿಬೇಕು ಅಂದ್ರೆ ನಿಮ್ ಪ್ರಕಾರ ಯಾವ ತರ ಏನೇನ್ ಮಾಡ್ಬೇಕಾಗತ್ತೆ ಜನ? ಅದೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಿದ್ರೆ, JEEಗೆ 8th ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ಇಂದ ಶುರು ಮಾಡಿದ್ದಾರೆ ಇವಾಗ. ಸೊ ಲಾ ಸ್ಕೂಲ್ಗೂ ಆ ಥರ ಏನಾದ್ರು ಇದೆಯಾ? ಎಷ್ಟರ ಮಟ್ಟಕ್ಕೆ ಇಳಿದಿದೆ? ಮೈ ಸನ್ ಇಸ್ ಇನ್ 7th ಸ್ಟ್ಯಾಂಡರ್ಡ್. ಮುಂದಿನ ವರ್ಷ ಯಾವ್ದಾದ್ರು ಕೋಚಿಂಗ್ ಹಾಕ್ಬೇಕಾ? ನಂಗೆ ಕೋಚಿಂಗ್ ಪರ್ಸನಲಿ ಕೋಚಿಂಗ್ ಏನು ಹೆಲ್ಪ್ ಆಗಲ್ಲ ಅನ್ಸತ್ತೆ. ಸೊ ಪರ್ಸನಲ್ ಆನ್ಸರ್ ಇಲ್ಲ, ಬಟ್ ಡೆಫಿನೆಟ್ಲಿ ತುಂಬಾ ಜನ ತುಂಬಾ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ, ತುಂಬಾನೇ ಬೇರೆ ಬೇರೆ ಸ್ಕಿಲ್ ಸೆಟ್ಸ್ ಇರುತ್ತೆ. ಇಂಗ್ಲಿಷ್ ಎಲ್ರದ್ದು ಮೊದಲನೇ ಭಾಷೆ ಆಗಿರ್ಬೇಕಾಗಿಲ್ಲ. ಕನ್ನಡದಲ್ಲಿ ಕಲ್ತಿರೋರ್ಗೆ ತುಂಬಾ ಕಷ್ಟ ಆಗ್ಬೋದು, ಯಾಕಂದ್ರೆ ಎಲ್ಲ ತುಂಬಾ ಟೆಕ್ನಿಕಲ್ ಲ್ಯಾಂಗ್ವೇಜ್. ಕನ್ನಡದಲ್ಲೂ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಆದ್ರೆ ಹೈಯರ್ ಕೋರ್ಟ್ಸ್ಗೆ ಹೋದಾಗ ಇಂಗ್ಲಿಷ್ ಯೂಸ್ ಮಾಡ್ಲೇಬೇಕು, ಇಂಗ್ಲಿಷ್ ಉಪಯೋಗಿಸ್ಲೇಬೇಕಾಗ್ತದೆ. ಈಗ ನಿಮ್ಮ ಎಜುಕೇಶನ್ ಆದ್ಮೇಲೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದ್ದೇ ಇರುತ್ತೆ, ಲಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ತವೆ, ಕಾಮನ್ ಲಾ ಎಕ್ಸಾಮ್ಸ್ ಇರುತ್ತೆ. ಅದು ಅಕ್ರಾಸ್ ತುಂಬಾನೇ ಕಾಲೇಜಸ್, ಮೋಸ್ಟ್ ಕಾಲೇಜಸ್ ಇಂಡಿಯಾದಲ್ಲಿ ಅದಕ್ಕೆ ಪಾರ್ಟ್ ಆಗಿದ್ದಾರೆ. ಈ ವರ್ಷ ಸ್ವಲ್ಪ ಇದಾದ್ರಿಂದ ನ್ಯಾಷನಲ್ ಲಾ ಸ್ಕೂಲ್ ಅದರಲ್ಲಿ ಇಲ್ಲ, ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ, ಅದು ಬೇರೆ ಕ್ವೆಶ್ಚನ್. ಬಟ್ ಓವರ್ ಆಲ್ ನಿಮ್ಗೆ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ನ್ಯಾಷನಲ್ ಲಾ ಸ್ಕೂಲ್ಸ್ ಅಲ್ಲಿ ನಿಮ್ಗೆ ಓದ್ಬೇಕು ಅಂತಿದ್ರೆ ಲಾ ಎಂಟ್ರೆನ್ಸ್ ಎಕ್ಸಾಮ್ ಕಟ್ಬೇಕಾಗತ್ತೆ. ಯೂಶ್ವಲಿ ನೀವು ಪ್ರಿಪೇರ್ ಆಗ್ಬೇಕು ಅಂತಿದ್ರೆ ಏನೇನ್ರ ಮೇಲೆ ಫೋಕಸ್ ಮಾಡಬೇಕು? ಡೆಫಿನೆಟ್ಲಿ ಲಾಜಿಕಲ್ ರೀಸನಿಂಗ್ ಕ್ವೆಶ್ಚನ್ಸ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಜನರಲ್ ನಾಲೆಡ್ಜ್ ಕ್ವೆಶ್ಚನ್ಸ್ ಇರುತ್ತೆ, ಮ್ಯಾಥಮೆಟಿಕಲ್ ಎಬಿಲಿಟಿ, ಗಣಿತ ಇದ್ದೇ ಇರುತ್ತೆ. ಸೊ ಇವೆಲ್ಲಾನು ಸ್ಕಿಲ್ಸ್ ನೀವು ಎಷ್ಟಾಗುತ್ತೋ ಅಷ್ಟು ಬೇಗ ಕಲೀಲೇಬೇಕು. ಅದು ನಿಮ್ಗೆ ಎಲ್ಲಾ ಪ್ರೊಫೆಷನ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಲಾ ಅಲ್ಲಿ ಹೆಲ್ಪ್ ಆಗುತ್ತೆ. ಇಂಗ್ಲಿಷ್ ಡೆಫಿನೆಟ್ಲಿ ಈಗ ಬೇಕಾಗಿದೆ. ಆದ್ರಿಂದ ನಿಮ್ಮ ಕಾಂಪ್ರಹೆನ್ಷನ್ ಅಂತ ಏನ್ ಹೇಳ್ತಾರೆ, ಗ್ರಾಮರ್ ಅಂಡ್ ಕಾಂಪ್ರಹೆನ್ಷನ್ ಬೇಕು. ಸೊ ಸೂರ್ಯ ಅದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ನಿಮ್ ಮಗನ್ಗೂನು.
ಬಟ್ ಇಷ್ಟೆಲ್ಲ ಆದ್ರೂ ಲಾ ಟ್ಯುಟೋರಿಯಲ್ಸ್ ಇದೆ. ತುಂಬಾ ಜನ ಟ್ಯುಟೋರಿಯಲ್ಸ್ ಹೋಗ್ತಾರೆ. ಅಲ್ಲಿ ನಿಮ್ಗೆ ಕೇಸಸ್ ಬಗ್ಗೆ ಹೇಗೆ ಓದೋದು, ಒಂದು ಕೇಸ್ ಕೊಟ್ರೆ ಅದು ಹೇಗೆ ಓದೋದು, ಅದ್ರಲ್ಲಿ ಮೇನ್ ಪಾಯಿಂಟ್ಸ್ ಏನು, ಅದನ್ನ ಹೇಗೆ ಬರೆಯೋದು, ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು, ಅಪ್ಲೈ ಹೇಗೆ ಮಾಡೋದು. ಯಾವುದೋ ಒಂದು ಫ್ಯಾಕ್ಟ್ ಇರುತ್ತೆ, ಏನೋ ಒಂದು ಲಾ ಇರುತ್ತೆ, ಇರೋ ಫ್ಯಾಕ್ಟ್ಗೆ ಲಾನ ಹೇಗೆ ಅಪ್ಲೈ ಮಾಡೋದು ಅದನ್ನ ನಿಮ್ಗೆ ಟ್ಯುಟೋರಿಯಲ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಹೌದು. ಈಗ ಎಂಟ್ರೆನ್ಸ್ ಎಕ್ಸಾಮ್, ನೀವು ಯಾವ ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳೋದಪ್ಪ ಅಥವಾ ಯಾವ ಕಾಲೇಜ್ ಅಪ್ಲೈ ಮಾಡೋದಪ್ಪ, ಆ ಕ್ವೆಶ್ಚನ್ ನೀವು ಕೇಳಿದ್ರೆ ನನ್ನ ಪ್ರಕಾರ ಹೌದು, ನೀವು ಹೇಳ್ತಾ ಇರೋದು ನಿಜ. ಲಾ ಸ್ಕೂಲ್ಸ್ ಅಂತ ಇದಾವೆ ದೇಶದಲ್ಲಿ. ಈಗ ನಾನು ಓದ್ಬೇಕಾದ್ರೆ 4 ಇತ್ತು, ಇವಾಗ ಐ ಥಿಂಕ್ 40 ಲಾ ಸ್ಕೂಲ್ಸ್ ಇರಬೇಕು. ಅದರಲ್ಲಿ ರ್ಯಾಂಕಿಂಗ್ ಬರುತ್ತೆ. ಟೈಮ್ಸ್ ಆಫ್ ಇಂಡಿಯಾ ರ್ಯಾಂಕಿಂಗ್ ಇದೆ, ಪ್ರೈವೇಟ್ ರ್ಯಾಂಕಿಂಗ್ ಇದೆ, ತುಂಬಾ ರ್ಯಾಂಕಿಂಗ್ಸ್ ಬರ್ತಾನೆ ಇರುತ್ತೆ ಎವ್ರಿ ಇಯರ್. ಸೊ ನಿಮ್ಗೆ ಟಾಪ್ ಲಾ ಸ್ಕೂಲಲ್ಲೇ ನಿಮ್ಗೆ ಓದ್ಬೇಕು ಅಂತಿದ್ರೆ ಆ ರ್ಯಾಂಕಿಂಗ್ಸ್ ನ ಚೆಕ್ ಮಾಡ್ತಾ ಇರಿ, ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಟೈಮ್ಸ್ ಡೆಫಿನೆಟ್ಲಿ ಇದೆ, ಟೈಮ್ಸ್ ಹೈಯರ್ ಎಜುಕೇಶನ್ ಅಂತ. ಬಟ್ ಆ ರ್ಯಾಂಕಿಂಗ್ ಒಂದೇ ನೋಡ್ಬೇಡಿ, ಅದೊಂದು ನನ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ಬೇಕಾಗಿದೆ. ನೀವ್ ಏನ್ ಹುಡುಕ್ಬೇಕು ಒಂದು ಲಾ ಸ್ಕೂಲ್ ಪಿಕ್ ಮಾಡ್ಬೇಕಂದ್ರೆ, ಡೆಫಿನೆಟ್ಲಿ ಈ ಎಕ್ಸಸೈಸ್ ನೀವು ಈಗ ಲಾ ಸ್ಕೂಲ್ ಒಂದ್ ಮಾಡ್ಬೇಕು, ಮುಂದೆ ಓದ್ಬೇಕಾದ್ರೂ ಇದೇ ಎಕ್ಸಸೈಸ್ ಮಾಡ್ಬೇಕಾಗತ್ತೆ. ಸೊ ಐ ಥಿಂಕ್ ನನಗೆ ತುಂಬಾ ಯೂಸ್ಫುಲ್ ಆಯ್ತು. ಸೊ ನಿಮ್ಗೂ ಅದೇ ಟಿಪ್ಸ್ ಹೇಳ್ತೀನಿ. ಮೊದಲನೇದಾಗಿ ನೀವು ಫ್ಯಾಕಲ್ಟಿ ನೋಡ್ಬೇಕಾಗತ್ತೆ, ಯಾರ್ ಟೀಚರ್ಸ್ ಇದ್ದಾರೆ ಅಲ್ಲಿ ಅಂತ. ಅದೆಲ್ಲಾನು ನಿಮ್ಗೀಗ ಅವರ ವೆಬ್ಸೈಟ್ ಅಲ್ಲೇ ಸಿಗುತ್ತೆ ಇನ್ಫಾರ್ಮೇಶನ್. ಬರೀ ಫ್ಯಾಕಲ್ಟಿ ಹೆಸರು, ಬ್ಯಾಕ್ ಗ್ರೌಂಡ್ ನೋಡೋದಲ್ಲ, ಫ್ಯಾಕಲ್ಟಿ ಏನ್ ಬರ್ದಿದ್ದಾರೆ, ಫ್ಯಾಕಲ್ಟಿ ಏನ್ ರಿಸರ್ಚ್ ಮಾಡ್ತಾ ಇದ್ದಾರೆ, ಫ್ಯಾಕಲ್ಟಿ ಎಲ್ಲೆಲ್ಲಿ ಯಾವ್ಯಾವ ಕಾನ್ಫರೆನ್ಸಸ್ ಅಲ್ಲಿ ಮಾತಾಡಿದ್ದಾರೆ. ಫ್ಯಾಕಲ್ಟಿ ಅಂದ್ರೆ ಟೀಚರ್ಸ್ ಏನೇನ್ ಕಾನ್ಫರೆನ್ಸಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ, ಯಾವ್ಯಾವ ಮೆಂಬರ್ಸ್ ಆಗಿದ್ದಾರೆ ಆರ್ಗನೈಸೇಷನ್, ಅದು ನೀವು ಚೆಕ್ ಮಾಡ್ಲೇಬೇಕು. ಅವ್ರು ಏನೇನ್ ಬರ್ದಿದ್ದಾರೆ ಅದರಿಂದ ನಿಮಗೆ ಅವರ ಇಂಟ್ರೆಸ್ಟ್ ಏರಿಯಾಸ್ ಗೊತ್ತಾಗುತ್ತೆ. ಸೊ ಆ ಕಾಲೇಜಲ್ಲಿ ಒಳ್ಳೆ ಫ್ಯಾಕಲ್ಟಿ ಯಾವ್ಯಾವ ಸಬ್ಜೆಕ್ಟ್ಸ್ ಹೇಳ್ಕೊಡ್ತಾರೆ, ಬೇಸಿಕ್ ಸಬ್ಜೆಕ್ಟ್ಸ್ ಯಾವ್ಯಾವ್ದು ಹೇಳ್ಕೊಡ್ತಾರೆ, ಅದು ನೀವು ನೋಡ್ಲೇಬೇಕು. ಅದಿಲ್ಲದೆ ಲಾ ಸ್ಕೂಲ್ ಫೆಸಿಲಿಟೀಸ್ ಹುಡುಕ್ಲೇಬೇಕು. ಲಾ ಸ್ಕೂಲ್ ಫೆಸಿಲಿಟೀಸ್ ಏನಿರುತ್ತಪ್ಪ ಅಂದ್ರೆ ಲೈಬ್ರರಿ ನೋಡ್ಬೇಕು. ನಿಮ್ಗೆ ಆದ್ರೆ ಆಬ್ವಿಯಸ್ಲಿ ಈಗಂತೂ ಕೋವಿಡ್ ಇದೆ, ಆದ್ರೆ ಆ ಕಾಲೇಜ್ಗೆ ಹೋಗಿ ನೀವು ಫೆಸಿಲಿಟೀಸ್ ನೋಡ್ಕೋಬೇಕು. ಲೈಬ್ರರಿ ಇಸ್ ವೆರಿ ಇಂಪಾರ್ಟೆಂಟ್. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಅದಲ್ಲದೆ ಇದೆಲ್ಲ ನೋಡ್ಬಿಟ್ಟು ನೀವು ಡೆಫಿನೆಟ್ಲಿ ಅಲ್ಲಿ ಓದ್ತಾ ಇರೋರು ಅಥವಾ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ಲೇಬೇಕು. ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಅದರಿಂದ ನಿಮ್ಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಹೇಗಿದೆ ಕಾಲೇಜು, 5 ವರ್ಷ ನೀವು ಅಲ್ಲಿರ್ಬೇಕಾದ್ರೆ ಹೇಗೆ ಕಲಿಬೇಕು ಅಂತ. ಇದೆಲ್ಲ ನಿಮ್ಗೆ ಬಂದಿದೆ ಇನ್ಫಾರ್ಮೇಶನ್. ಅಂದ್ರೆ ಇವಾಗ ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್, ಟೆಲಿಗ್ರಾಮ್, ಈ ಗ್ರೂಪ್ಸ್ ಅಲ್ಲಿ, ಇದರಲ್ಲಿ ಕಾಲೇಜ್ ಗ್ರೂಪ್ಸ್ ಇರುತ್ತೆ, ಯೂನಿವರ್ಸಿಟಿ ಗ್ರೂಪ್ಸ್ ಇರುತ್ತೆ, ಅದದ್ದು ಪಾರ್ಟ್ ಆಗ್ಬೋದು ನೀವು. ಸೊ ಇನ್ಫಾರ್ಮೇಶನ್ ಇವಾಗ ಓವರ್ಲೋಡೇ ಇದೆ, ತುಂಬಾ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ. ಬಟ್ ಬರೇ ರ್ಯಾಂಕಿಂಗ್ಸ್ ಮೇಲೆ ಹೋಗ್ಬೇಡಿ, ಬೇರೆಯವ್ರು ಹೇಳಿದ್ರು ಅಂತ ಯಾವ್ದೋ ಕಾಲೇಜ್ ಪಿಕ್ ಮಾಡಬೇಡಿ, ಬರೇ ನ್ಯಾಷನಲ್ ಲಾ ಸ್ಕೂಲ್ಗೆ ಹೋಗ್ತೀನಿ ಅಂತಾನು ಹೋಗ್ಬೇಡಿ. ಇಂಡಿಯಾದಲ್ಲಿ ತುಂಬಾ ಒಳ್ಳೆ ಲಾ ಯೂನಿವರ್ಸಿಟೀಸ್ ಇದೆ, ಯಾಕಂದ್ರೆ ಫ್ಯಾಕಲ್ಟಿ ಒಳ್ಳೊಳ್ಳೆ ಫ್ಯಾಕಲ್ಟಿ ಬೇರೆ ಯೂನಿವರ್ಸಿಟೀಸ್ ಅಲ್ಲೂ ಹೇಳ್ಕೊಡ್ತಾ ಇದ್ದಾರೆ. ಸೊ ನಾನು ಐ ಡೋಂಟ್ ವಾಂಟ್ ಟು ಎನ್ಕರೇಜ್ ಅ ಮ್ಯಾಡ್ ಎಲ್ಲರೂ ಬರೇ ಹೋಗಿ ಲಾ ಸ್ಕೂಲ್ಸ್ ಅಲ್ಲೇ ಓದಿ ಅನ್ನೋದು ನನಗೆ ಐ ಡೋಂಟ್ ಥಿಂಕ್ ದಟ್ ಇಸ್ ಅ ರೈಟ್ ಥಿಂಗ್ ಟು ಅಡ್ವೈಸ್. ಇದೇ ತರ ತುಂಬಾ ಜನ ಆ ಮೊದಲನೇ ಕೆಲಸ ಅಂತ ಅದ್ರ ಮೇಲೆ ಫೋಕಸ್ ತುಂಬಾ ಜಾಸ್ತಿ ಮಾಡ್ತಾರಲ್ವಾ. ಇವಾಗ ಒಂದು ಯಾವ ಕಾಲೇಜಿಗೆ ಎಂಟರ್ ಆಗೋದು ಅಂತ ಒಂದು ರೇಸ್ ನಡೆಯುತ್ತೆ. ಎರಡನೇದು ಹೇಗೆ ನಾನು ಡೇ 1 ಕೌನ್ಸಿಲಿಂಗ್ ಇದು ಇಲ್ಲ ಡೇ 0 ಇಲ್ಲ ನೀವ್ ಹೇಳಿದ್ರೆ ಡೇ -1 ಆತರ ಇಲ್ಲ, ಆ ತರ ಕಂಪನಿಲಿ ಒಳ್ಳೆ ಪ್ಯಾಕೇಜ್ ಅಲ್ಲಿ ತಗೋಬೇಕು ಅಂತ ಒಂದು ರೇಸು ಇದೆ ಅಲ್ವಾ. ಆದ್ರೆ ಜನ ನನ್ನ ಕೆರಿಯರ್ ಹೇಗಿರುತ್ತೆ, ನನ್ನ ಲೈಫ್ 10 ವರ್ಷದ ಆಮೇಲೆ ಹೇಗಿರುತ್ತೆ ಅಂತ ಯೋಚನೆ ಮಾಡೋಕ್ ಬದಲು ನನ್ನ CTC ಏನಿದೆ ಅಂತ ನೋಡ್ಕೊಂಡು ಹೋಗೋ ಒಂದು ಹುಚ್ಚು ಜಾಸ್ತಿ ಆಗಿದೆ ಅಲ್ವಾ ನಮ್ಮೆಲ್ಲ, ಎಸ್ಪೆಷಲಿ ಈ ನ್ಯಾಷನಲ್ ಕಾಲೇಜಸ್ ಅಲ್ಲಿ. ಹೌದು, ನಾವೆಲ್ಲರೂ ಅದೇ ಮಾಡಿದೀವಿ. ಅದೊಂದು ಐ ಥಿಂಕ್ ಎಲ್ಲರೂ ಕಾನ್ಸ್ಟೆಂಟ್ ಆಗಿ ಮಾಡಿದೀವಿ. ನೀವು 1 ವರ್ಷ ಆದ್ಮೇಲೆ ಯಾರನ್ನಾರು ಕೇಳಿದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಅವರು ಪ್ಲೇಸ್ಮೆಂಟ್ ಆಗಿರೋ ಕೆಲಸದಲ್ಲಿ ಅವ್ರು ಮಾಡ್ತಿರ್ಲಿಕ್ಕಿಲ್ಲ. ಎಷ್ಟೊಂದ್ ಜನ ಶಿಫ್ಟ್ ಮಾಡ್ತಾನೆ ಇರ್ತಾರೆ. ದೇರ್ ಇಸ್ ನಥಿಂಗ್ ರಾಂಗ್, ಏನು ತೊಂದರೆ ಇಲ್ಲ ಅದ್ರಲ್ಲಿ, ಯಾಕಂದ್ರೆ ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಆದ್ರೆ ಬರೀ ಪ್ಲೇಸ್ಮೆಂಟ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು 5 ವರ್ಷ ಕಳೆಯೋದ್ರಿಂದ ಏನೂ ನಿಮ್ಗೆ ಸಿಗಲ್ಲ. ಲಾ ಸ್ಕೂಲ್ ಇಂದ ನಿಮ್ಗೆ ತುಂಬಾ ಸ್ಕಿಲ್ಸ್ ಬರುತ್ತೆ. ನನ್ನ ಲಾ ಸ್ಕೂಲ್ ನೆಟ್ವರ್ಕ್ಸ್ ಈಗ ಹೇಳ್ಬೇಕು ಅಂದ್ರೆ ಅವರು ನನ್ನ ಸ್ಟ್ರಾಂಗೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಅವರಿಂದಾನೇ ನಂಗೆ ಸ್ಟ್ರಾಂಗೆಸ್ಟ್ ಅಡ್ವೈಸ್ ಬರುತ್ತೆ. ಯಾಕಂದ್ರೆ ಆ ತರ ಕನೆಕ್ಷನ್ಸ್ ನೀವು ಬಿಲ್ಡ್ ಮಾಡ್ಕೋತೀರಾ 5 ವರ್ಷದಲ್ಲಿ ಒಟ್ಟಿಗೆ ಇರೋದ್ರಿಂದ. ಪರ್ಟಿಕ್ಯುಲರ್ಲಿ ರೆಸಿಡೆನ್ಷಿಯಲ್ ಯೂನಿವರ್ಸಿಟೀಸ್ ಅಲ್ಲಿ, ಮೋಸ್ಟ್ ಲಾ ಸ್ಕೂಲ್ಸ್ ರೆಸಿಡೆನ್ಸ್ ಅಂದ್ರೆ ಅಲ್ಲೇ ಉಳ್ಕೊಳ್ಳೋ ಅಂತ ಒಂದು ಯೂನಿವರ್ಸಿಟಿಗಳಲ್ಲಿ. ಸೊ ಐ ಥಿಂಕ್ ನೀವು ಫೋಕಸ್ ಮಾಡ್ಬೇಕಾಗಿರೋದು ನೆಟ್ವರ್ಕ್ ಬಿಲ್ಡ್ ಮಾಡೋದು. ನೆಟ್ವರ್ಕ್ ಅಂದ್ರೆ ಜಸ್ಟ್ ಇದಕ್ಕೋಸ್ಕರ ಅಲ್ಲ, ಪ್ರೊಫೆಷನಲ್ ಅಲ್ಲ, ಪರ್ಸನಲ್ ನೆಟ್ವರ್ಕ್ಸ್ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ.
ಅದು ನೋಡ್ಕೋಬೇಕು. 5 ವರ್ಷ ಬರೀ ಪ್ಲೇಸ್ಮೆಂಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಅದರಿಂದ ಅನ್ನೆಸೆಸರಿ ಸ್ಟ್ರೆಸ್ ಆಗುತ್ತೆ. ಪ್ಲೇಸ್ಮೆಂಟ್ ಅಲ್ಲಿ ಚೆನ್ನಾಗಿ ಮಾಡಬೇಕು ಅಂತಾನೂ ಇಲ್ಲ ಅಲ್ಲ. ನಮ್ ಸ್ಕಿಲ್ಸು ಯಾವ್ದು ಬೇಕು ಅಂತ ಇನ್ನೊಂದು ಅಡ್ವೈಸ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಪ್ಲೇಸ್ಮೆಂಟ್ ಅಲ್ಲಿ ನಿಮ್ಗೆ ಯಾವ್ದು ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಮೇ ಬಿ ಅವರಿಂದನೂ ನಿಮ್ ಸೂಟಬಿಲಿಟಿ ಇರ್ಲಿಲ್ಲ. ಬಿಕಾಸ್ ಇಟ್ಸ್ ಅ 2-way ಪ್ರಾಸೆಸ್. ನೀವು ಯಾವ್ದಾದ್ರು ಜಾಗ ಸೇರ್ಬೇಕಾದ್ರೆ ರೆಕ್ರೂಟರ್ಗೂ ಬೇಕು, ನಿಮ್ಗೂ ಅವ್ರು ಬೇಕಾಗತ್ತೆ. ಸೊ ಐ ಮೀನ್ ಏನ್ ಹೇಳ್ತೀನಿ ಅಂದ್ರೆ, ನೀವು 5 ವರ್ಷದಲ್ಲಿ ಓದೋದನ್ನ ಅಥವಾ 5th ಇಯರ್ ಓದೋದನ್ನ ನೀವು ಫೋಕಸ್ ಮೋರ್ ಆನ್ ನೀವು ಏನೇನ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಏನೇನ್ ಸ್ಕಿಲ್ಸ್ ಕಲಿತಾ ಇದ್ದೀರಾ ಅಂತ, ನಾಟ್ ಜಸ್ಟ್ ಫಾರ್ ದ ಪ್ಲೇಸ್ಮೆಂಟ್. ಇವಾಗ ನಾನು ಹೇಳ್ದಂಗೆ, ನಾನು ಮುಂಚೆನೂ ಅದಕ್ಕೆ ತುಂಬಾ ಸಲ ಹೇಳ್ದೆ, ತುಂಬಾ ಆಪರ್ಚುನಿಟೀಸ್ ಇದೆ, ಇದೆಲ್ಲ ಬೇರೆ ಸಿಗತ್ತೆ. ಸೊ ಆತರ ಏನು ಟೆನ್ಷನ್ ಮಾಡ್ಕೊಳ್ಳುವಂತ ಆಪ್ಷನ್ ಬೇಡ. ಬಟ್ ನೀವು ಹೇಳಿದ್ದ ಆ ನೆಟ್ವರ್ಕ್ ಅನ್ನೋದು ಮುಖ್ಯ ಆಗತ್ತಲ್ವಾ? ಸೊ ನೀವು ಒಂದು ಒಳ್ಳೆ ಕಾಲೇಜಿಗೆ ಹೋದಷ್ಟು ನಿಮ್ಮ ಸುತ್ತಮುತ್ತ ಒಳ್ಳೆ ಸ್ನೇಹಿತರು, ಒಳ್ಳೆ ಸ್ಟೂಡೆಂಟ್ಸ್, ಇದು ಎಲ್ಲಾ ವೃತ್ತಿಗಳಲ್ಲೂ ನಿಜ, ಎಲ್ಲಾ ಕಾಲೇಜುಗಳಲ್ಲೂ ನಿಜ. ಫ್ಯಾಕಲ್ಟಿ ಯಾರು, ಕಾಲೇಜಲ್ಲಿ ಯಾರು ಪಾಠ ಮಾಡ್ತಾರೆ ಅನ್ನೋದು ಒಂದು, ನಮ್ಮ ಅಕ್ಕಪಕ್ಕ ಇರೋರು ಯಾರು, ಇನ್ನೊಬ್ರು ಆ ಪಿಯರ್ ಲರ್ನಿಂಗ್ ತುಂಬಾನೇ ಮುಖ್ಯ ಆಗತ್ತಲ್ವಾ? ನಾಟ್ ಜಸ್ಟ್ ಲರ್ನಿಂಗ್, ಬಟ್ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋದು. ನಾವು ಯಾವ ತರ ಕೆಲಸ ಮಾಡಬೇಕು, ನಾವು ಯಾವ ತರ ಸಮಾಜ ಸೇವೆ ಮಾಡಬೇಕು, ದುಡ್ಡ ನೋಡ್ತಾ ಇದ್ರೇನು, ಇಲ್ಲ ಯಾವ ತರ ವ್ಯಾಲ್ಯೂಸ್ ಇರಬೇಕು, ಅದೆಲ್ಲ ನಮ್ಮ ಅಕ್ಕಪಕ್ಕ ಇರೋರಿಂದಾನೇ ನಾವು ಕಲಿಯೋದಲ್ವಾ. ಎಸ್ಪೆಷಲಿ ಕಾಲೇಜ್ ಫ್ರೆಂಡ್ಸ್ ಇಂದಾನೇ ನಾವು ತುಂಬಾ ಕಲಿಯೋದಲ್ವಾ. ಸೊ ನಾವು ಆದ್ರೆ ಪ್ರೊಫೆಷನಲ್ ಆಗಿ ಅದು ತುಂಬಾನೇ ಲಾ ಪ್ರೊಫೆಷನಲ್ ಮುಖ್ಯನಾ? ನಾನು ಕ್ಲಾಸ್ ಆಫ್ 2006 ಇಲ್ಲ 2005 ನ್ಯಾಷನಲ್ ಲಾ ಸ್ಕೂಲ್ ಅಲ್ಲಿ ನಂದೊಂದು 50 ಸ್ನೇಹಿತರಿದ್ದಾರೆ ಬೇರೆ ಬೇರೆ ಹೈ ಪೊಸಿಷನ್ಸ್ ಅಲ್ಲಿ, ಅದರಿಂದ ನನಗೆ ಅವಕಾಶಗಳು ಬರೋದು ಇನ್ನು ತುಂಬಾ ಜಾಸ್ತಿ ಆಗಬಹುದಾ? ಆ ತರ ಒಂದು ಆ ಪಿಯರ್ ಎಫೆಕ್ಟ್ ನೋಡ್ತೀರಾ ನೀವು ಈ ಪ್ರೊಫೆಷನ್ ಅಲ್ಲಿ? ನೆಟ್ವರ್ಕ್ಸ್ ತುಂಬಾನೇ ಇಂಪಾರ್ಟೆಂಟು ಈ ಪ್ರೊಫೆಷನ್ ಅಲ್ಲಿ. ಡೆಫಿನೆಟ್ಲಿ ನೆಟ್ವರ್ಕ್ಸ್ ಇಂದ ನಿಮ್ಗೆ ಕೆಲ್ಸಗಳು ಬರ್ಬೋದು, ರೆಫರೆನ್ಸು ಬರ್ಬೋದು, ನೆಟ್ವರ್ಕ್ಸ್ ಇಂದ ನಿಮಗೆ ಅಡ್ವೈಸ್ ಬರ್ಬೋದು. ತುಂಬಾ ಸಲ ಏನಾಗುತ್ತೆ, ಕ್ಲೈಂಟ್ಸ್ ಕೆಲವು ಕ್ವೆಶ್ಚನ್ಸ್ಗೆ ನನ್ನ ಹತ್ರ ಆನ್ಸರ್ ಇರಲ್ಲ, ಯಾಕಂದ್ರೆ ಎಲ್ಲಾನು ಪುಸ್ತಕದಲ್ಲಿ ಬರ್ದಿರಲ್ಲ, ಎಲ್ಲಾನು ಬೇರೆಯವರಿಂದನೇ, ಎಷ್ಟೊಂದು ಜನ ಪ್ರಾಕ್ಟೀಸ್ ಇಂದ ಕಲಿಯೋದ್ರಿಂದ ಈ ನೆಟ್ವರ್ಕ್ಸ್ ತುಂಬಾನೇ ಇಂಪಾರ್ಟೆಂಟು. ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದಂದ್ರೆ, ನಮ್ ಸೀನಿಯರ್ಸ್ ತುಂಬಾ ಜನ ಆಪರ್ಚುನಿಟೀಸ್ ಬಂದಾಗ ನಮ್ಗೆ ಅದ್ರ ಬಗ್ಗೆ ಹೇಳ್ತಾರೆ. ಅಲುಮ್ನೈ ನೆಟ್ವರ್ಕ್ ಇಂದ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಬರುತ್ತೆ. ಎಸ್ಪೆಷಲಿ ಈ ಕೊರೋನಾ ಟೈಮ್ ಅಲ್ಲಿ ನಮ್ ನೆಟ್ವರ್ಕ್ಸ್ ತುಂಬಾನೇ ಹೆಲ್ಪ್ ಮಾಡಿದಾವೆ. ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ನಮ್ ನೆಟ್ವರ್ಕ್ ಇಂದ. ಬಿಕಾಸ್ ನಮ್ಗೆ ಇನ್ಫಾರ್ಮೇಶನ್ ಇದೆ, ನಾವು ದೇಶದ ಎಲ್ಲಾ ಕಡೆ ಇದೀವಿ, ವಿದೇಶದಲ್ಲಿ ತುಂಬಾ ಕಡೆ ಇದೀವಿ. ಐ ಥಿಂಕ್ ನೆಟ್ವರ್ಕ್ಸ್ ಆರ್ ಕ್ರೂಷಿಯಲ್. ಇನ್ಫ್ಯಾಕ್ಟ್ ಪರ್ಸನಲ್ ಬಾಂಡ್ಸ್ ಅಂಡ್ ಪ್ರೊಫೆಷನಲ್ ನೆಟ್ವರ್ಕ್ಸ್ ಎರಡೂ ಇರಬೇಕು ಲಾ ಪ್ರೊಫೆಷನ್ ಅಲ್ಲಿ. ಬೇರೆ ಪ್ರೊಫೆಷನ್ ಅಲ್ಲೂ ಅದೇ ಇರ್ಬೋದು, ಬಟ್ ಲಾ ಅಲ್ಲಿ ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ. ಹೌದು, ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕು ತುಂಬಾ. ಥ್ಯಾಂಕ್ ಯು ವರ್ಷಾ ಅವರೇ. ಒಂದು ನಾ ಇನ್ನೊಂದು ಕೇಳಿದ್ದೀನಿ, ಸೊ ನಿಮ್ಮ ಅಭಿಪ್ರಾಯ ಕೇಳಬೇಕು ಅಂತ. ಒಂದು ಆಫ್ಟರ್ ಗ್ರಾಜುಯೇಷನ್, ಇನ್ನೊಂದು ಲೈಕ್ ವೈಲ್ ಅಪ್ಲೈಯಿಂಗ್ ಫಾರ್ ಗ್ರಾಜುಯೇಟ್ ಸ್ಕೂಲ್. ಬಟ್ ಆಕ್ಚುಲಿ ಕಾಲೇಜಲ್ಲಿ ಇರೋವಾಗ ನಾನು ಕೇಳಿರೋ ಪ್ರಕಾರ ಲಾ ಪ್ರೊಫೆಷನ್ ನಲ್ಲಿ ಆ ಸ್ಟೂಡೆಂಟ್ಸ್ ಅಲ್ಲೇ ತುಂಬಾ ಕಾಂಪಿಟೇಟಿವ್ನೆಸ್ ಇದೆ ಅಲ್ವಾ? ಅಂಡ್ ಆಲ್ಮೋಸ್ಟ್ ಲಾ ಸ್ಕೂಲ್ ಆ ಒಂದು ಕಲ್ಚರ್ ಇದನ್ನ ಎನ್ಕರೇಜ್ ಮಾಡತ್ತಲ್ವಾ? ಯಾಕಂದ್ರೆ ಬರೀ ನಮ್ಮ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಅಲ್ಲ, ಆದ್ರೆ ಎಸ್ಪೆಷಲಿ ಲಾನಲ್ಲಿ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೇನು ಆದಷ್ಟು ನಮ್ಮ ಸಿವಿಲ್ ಬೇರೆ ಬೇರೆ ಬುಲೆಟ್ ಪಾಯಿಂಟ್ ಇರಬೇಕು, ಬೇರೆ ಬೇರೆ ಚೆಕ್ ಪಾಯಿಂಟ್ ಇರಬೇಕು ಅಂತ ಸ್ಟೂಡೆಂಟ್ಸ್ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ವ. ಒಂದ್ಸತಿ ಒಂದು NGO ನಲ್ಲಿ ಒಂದು ಇಂಟರ್ನ್ಶಿಪ್ ಮಾಡಬೇಕು, ಒಂದು ಜಡ್ಜ್ ಕೆಳಗೆ ಒಂದು ಕ್ಲರ್ಕ್ಶಿಪ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು. ಆ ಥರ ಒಂದು ವೆಲ್ ರೌಂಡೆಡ್ ಎಜುಕೇಶನ್ ಶಿಕ್ಷಣೆಗೆ ಬದಲು ಈ ತರ ಒಂದು ಚೆಕ್ ಲಿಸ್ಟ್ ಫಿಲ್ ಮಾಡೋಣ, ಆವಾಗ ನಂದು CV ಚೆನ್ನಾಗಿ ಕಾಣಿಸುತ್ತೆ, ನನ್ ಕೆಲಸ ಚೆನ್ನಾಗಿ ಸಿಗಬಹುದು ಅಂತ, ಆ ಒಂದು ಕಲ್ಚರ್ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು, ಅದು ಅನ್ಫಾರ್ಚುನೇಟ್, ತುಂಬಾನೇ ಅನ್ಫಾರ್ಚುನೇಟ್. ಅದು ಆತರ ಇದೆ. ಹೌದು, ತುಂಬಾ ಯೋಚನೆ ಮಾಡ್ತಾ ಇದೀವಿ ಹೇಗೆ ಅದನ್ನ ಹೇಗೆ ಕಮ್ಮಿ ಮಾಡ್ಬೇಕು, ಎಂಫಸಿಸ್ ಅದನ್ನ. ಥ್ಯಾಂಕ್ಫುಲಿ ಎಲ್ಲಾ ತರ ಸ್ಟೂಡೆಂಟ್ಸು ಇದ್ದಾರೆ. ಇದು ಹೌದು, ಇದು ತುಂಬಾ ಮೆಜಾರಿಟಿ ಈ ತರ ಇದ್ರೂನು ತುಂಬಾ ಜನ ಅವ್ರಿಗೇನು ಬೇಕು, ಅವ್ರು ಏನಕ್ಕೆ ಬಂದಿದ್ದಾರೆ ಲಾ ಸ್ಕೂಲ್ಗೆ ಅಂತ ಯೋಚನೆ ಮಾಡ್ಕೊಂಡು ಈಗೂನು ಅವರು ಏನು ಮುಂಚೆ ಚಾಯ್ಸ್ ಮಾಡಿದ್ರು ಅದೇ ಕೆಲಸ ಮಾಡ್ತಾ ಇದಾರೆ, ಅಷ್ಟೇ ಪ್ಯಾಷನ್ ಅಲ್ಲಿ, ಅಷ್ಟೇ ಚೆನ್ನಾಗೆ. ಆದ್ರೆ ಅದೊಂದು ಸತ್ಯ, ನೀವ್ ಹೇಳ್ತಾ ಇರೋದು ಸತ್ಯ. ಐ ಥಿಂಕ್ ಕಾನ್ಶಿಯಸ್ ಆಗಿ ತಂದೆ ತಾಯಂದ್ರು ಮತ್ತೆ ದೊಡ್ಡವರು ಮನೇಲಿ
ಕ್ಲಿಯರ್ ಆಗಿ ಅದನ್ನ ಬೆಳೆಸೋ ತರ ಮಾಡಬಾರ್ದು ಆ ಆಟಿಟ್ಯೂಡ್ನ. ಟೀಚರ್ಸ್ಗೂ ತುಂಬಾ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ, ಲಾ ಸ್ಕೂಲ್ಸ್ಗೂ ಇದೆ ನೀವು ಹೇಳ್ದಂಗೆ. ಆದ್ರೆ ಕಾಂಪಿಟೇಟಿವ್ ಕಲ್ಚರ್ ತುಂಬಾನೇ ಕಷ್ಟ. ಅದು ಒಂದ್ಸಲ ಬಂದ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಅದರಲ್ಲಿ ಅಡ್ವಾಂಟೇಜಸ್ ಇದೆ ಡೆಫಿನೆಟ್ಲಿ. ಏನದು ಇಟ್ ಇಸ್ ನಾಟ್ ಆಲ್ವೇಸ್ ಬರೀ ನೆಗೆಟಿವ್ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಮೋಟಿವೇಶನ್ ಬರೋದೇನೆ ಬೇರೆಯವ್ರ CV ನೋಡಿ ನನಗೆ ಮೋಟಿವೇಶನ್ ಬರುತ್ತೆ. ಆ ಥರ ತುಂಬಾ ಜನ ಇದೀವಿ. ಈ ಪಬ್ಲಿಕೇಶನ್, ಈ ರಿಸರ್ಚ್, ಈ ಇಂಟರ್ನ್ಶಿಪ್, ಅದರಿಂದ ಐ ಥಿಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ಕೆ ಒಳ್ಳೆ ಕೌನ್ಸಿಲರ್ಸ್ ಇರಬೇಕು ಎನಿ ಯೂನಿವರ್ಸಿಟಿ ಅಥವಾ ಎನಿ ಪಬ್ಲಿಕ್ ಸ್ಪೇಸ್ ಅಲ್ಲಿ. ಟೀಚರ್ಸ್ ಕಾನ್ಸ್ಟೆಂಟ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಒಂದು ಒಳ್ಳೇದೇನು ತುಂಬಾ ಯೂನಿವರ್ಸಿಟೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟೂಡೆಂಟ್ ರನ್ ಸೆಂಟರ್ಸ್ ಇರ್ತವೆ, ಸ್ಟೂಡೆಂಟ್ ರನ್ ಪ್ಲೇಸ್ಮೆಂಟ್ ಸೆಂಟರ್ಸ್ ಇರ್ತವೆ. ಅದರಿಂದ ಅಕೌಂಟಬಿಲಿಟಿ ಇರುತ್ತೆ. ಒಂಥರ ನಾವೇ ನಮ್ಮ ಬೇರೆ ಸ್ಟೂಡೆಂಟ್ಸ್ಗೆ ನಾವು ಹೆಲ್ಪ್ ಮಾಡ್ತಾ ಇದೀವಿ ಪ್ಲೇಸ್ಮೆಂಟ್ಗೆ ಅಥವಾ ಆಪರ್ಚುನಿಟೀಸ್ಗೆ. ಸೊ ಸ್ಟೂಡೆಂಟ್ಸ್ನ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ತುಂಬಾ ಲಾ ಸ್ಕೂಲ್ಸ್. ಅದು ತುಂಬಾ ಒಳ್ಳೇದಾಗ್ತಾ ಇದೆ. ಯಾಕಂದ್ರೆ ಇನ್ ಒನ್ ವೇ ಅದು ಕಾಂಪಿಟೇಷನ್ ಇದೆ, ಆದ್ರೆ ಹೆಲ್ದಿ ಕಾಂಪಿಟೇಷನ್ ಇದೆ. ಬಟ್ ಕಲ್ಚರ್ ಇದೆ. ಅದು ಎಷ್ಟು ವರ್ಷ ಆಗತ್ತೆ ಗೊತ್ತಿಲ್ಲ, ಹೋಗತ್ತೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ತುಂಬಾ ಸ್ಟ್ರೆಸ್ ಆಗುತ್ತೆ ಸ್ಟೂಡೆಂಟ್ಸ್. ಕಾಂಪಿಟೇಷನ್ ಬಗ್ಗೆ ನೀವು ಹೇಳಿದ್ರೆ ಈ ವರ್ಷ ಆ್ಯಂಡ್ ನಾವು ನ್ಯಾಷನಲ್ ಲಾ ಸ್ಕೂಲ್ಸ್ ಆ್ಯಂಡ್ ಪ್ರೀಮಿಯರ್ ಲಾ ಸ್ಕೂಲ್ಸ್ ಬಗ್ಗೆನೇ ನಾವು ಜಾಸ್ತಿ ಪ್ರಾಯಶಃ ಈ ಕಂತಿನಲ್ಲಿ ಮಾತಾಡಿದ್ದೀವಿ. ಈ ನಿಮಗೆ ಕೊನೆಯ ಪ್ರಶ್ನೆ, ನಿಮ್ಮನ್ನು ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕೋದಿಲ್ಲ ನಾವು. ಲಾಸ್ಟ್ ಕ್ವೆಶ್ಚನ್, ಈ ನಗರೇತರ ಪ್ರದೇಶಗಳಿಂದ ಪ್ರಾಯಶಃ ಟೈರ್ 2 ಅಥವಾ ಟೈರ್ 3 ಅಲ್ಲಿ ಕಾನೂನು ಕಾಲೇಜುಗಳಿವೆ. ಅಲ್ಲಿಂದ ಹೊರಬಂತಹ ವಿದ್ಯಾರ್ಥಿಗಳು, ಅಲ್ಲಿಂದ ಗ್ರಾಜ್ಯುಯೇಟ್ ಆದಂತಹ ಲಾ ಗ್ರಾಜ್ಯುಯೇಟ್ಸ್, ಅವ್ರಿಗೆ ಅವರ ಹಾದಿ ಬೇರೆ ಇರುತ್ತಾ ಅಥವಾ ಪ್ರಾಯಶಃ ಅವ್ರ ಮುಂದೆ ಆಯ್ಕೆಗಳು ಕಮ್ಮಿ ಇದೆಯಾ ಅಥವಾ ಅವರು ಯಾವ ತರಹ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗುತ್ತೆ ಅವರು ಆಯ್ಕೆ ಮಾಡಿಕೊಳ್ಳುವಾಗ? ಇದು ನಿಮ್ಗೆ ಹೇಗೆ ತೋರಿಸುತ್ತಿದ್ದು? ಅದು ನಿಜ, ಗ್ಯಾಪ್ ಇದೆ. ನಗರೇತರ ಮತ್ತೆ ದೊಡ್ಡ ನಗರಗಳು ಅವೆರಡರ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಇದೆ. ಇದು ಲಾದ ಬರೀ ಲಾ ಫೀಲ್ಡ್ ಅಲ್ಲಿ ಒಂದೇ ಇಲ್ಲ. ಆದ್ರೆ ಅವ್ರಿಗೆ ಏನಾದ್ರು ಅಡ್ವೈಸ್ ಮಾಡ್ಬೇಕು, ಸ್ಪೆಸಿಫಿಕ್ ಆಗಿ ಅವ್ರಿಗೆ ಏನಾದ್ರು ಹೆಲ್ಪ್ ಆಗ್ಬೇಕು ಅಂತ ಹೇಳಿದ್ರೆ ಏನಂತಾರೆ ಟ್ಯುಟೋರಿಯಲ್ಸ್ ಅಥವಾ ಟ್ರೈನಿಂಗ್ ಸೆಂಟರ್ಸ್, ಅವುಗಳಲ್ಲಿ ಅವರು ಇನ್ವಾಲ್ವ್ ಆಗ್ಲೇಬೇಕಾಗ್ಬೋದು. ಯಾಕಂದ್ರೆ ಒಂದು ಗ್ಯಾಪ್ ಇದೆ ಆಗ್ಲೇ. ಆ ಗ್ಯಾಪ್ನ ಹೇಗೆ ಬ್ರಿಡ್ಜ್ ಮಾಡೋದು ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಮಾಡೋ ತನಕ ತುಂಬಾ ಜನ ಆ ಗ್ಯಾಪ್ ನಲ್ಲಿ ಹೊಟ್ಟೋಗ್ಬಿಡ್ತಾರೆ, ತುಂಬಾ ಜನಕ್ಕೆ ಲಾಸ್ ಆಗುತ್ತೆ. ಗ್ರಾಜುಯೇಷನ್ ಆದ್ಮೇಲೆ ಹೌದು. ಸ್ಕಿಲ್ಸ್ ಮೋಸ್ಟ್ಲಿ ಏನಾಗುತ್ತೆ, ನಾ ಹೇಳ್ದಂಗೆ ರೆಪ್ಯುಟೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವ್ ಯಾವ ಫರ್ಮ್ ಅಲ್ಲಿ ಮೊದಲು ಕೆಲಸ ಮಾಡಿದ್ರಿ, ನಿಮ್ ಮೊದಲನೇ ಜಾಬ್ ಎಲ್ಲಿತ್ತು, ನಿಮ್ ಅದ್ರ ಸ್ಯಾಲ್ರಿ ಏನು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಜನ ನಗರೇತರ ರೀಜನ್ಸ್ ಇಂದ ಬರೋರು ಲಿಟಿಗೇಷನ್ ಮಾಡ್ತಾರೆ. ಲಿಟಿಗೇಷನ್ ಇಂದ ಮುಂದೆ ಬರ್ಬೋದು. ಬಟ್ ಲಾ ಫರ್ಮ್ ಅಲ್ಲಿ ನಾನ್ ನೋಡಿರೋ ಪ್ರಕಾರ ಹೆಚ್ಚಾಗಿ ನಗರದವರೇ ಅಂದ್ರೆ ಸಿಟಿಯವರೇ ಇರ್ತಾರೆ. ಆ ಪ್ರಶ್ನೆಗೆ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದು ನಂಗೆ ಉತ್ತರ ಇಲ್ಲ ನನ್ನ ಹತ್ರ. ಬಿಕಾಸ್ ಅದು ಇಟ್ಸ್ ಅ ವೈಡರ್ ಪ್ರಾಬ್ಲಮ್, ಇನ್ನ ದೊಡ್ಡ ಪ್ರಾಬ್ಲಮ್ ಅದು. ಆದ್ರೆ ಒಂದ್ ಕ್ಲಿಯರ್ ವೇ ಅಂದ್ರೆ, ಇವಾಗ ನಾನ್ ಲಾಯರು, ನಾನು ಲಾ ಟೀಚರು ಆಗಿರೋದ್ರಿಂದ ಐ ಥಿಂಕ್ ಒಂದ್ ಕ್ಲಿಯರ್ ವೇ ನಾವ್ ಹೇಗ್ ಮಾಡ್ಬೋದು ಅಂದ್ರೆ ಇನಿಷಿಯಲ್ ಫೇಸಸ್ ಅಲ್ಲೇನೆ, ಅಂದ್ರೆ ಲಾ ಸ್ಕೂಲ್ ಎಂಟ್ರೆನ್ಸ್ ಅಥವಾ ಲಾ ಸ್ಕೂಲ್ ಇಂಟರ್ವ್ಯೂ ಪ್ರೋಸೆಸ್ ನಲ್ಲೇನೆ ಐ ಥಿಂಕ್ ಆಪರ್ಚುನಿಟೀಸ್ ಮಾಡ್ಬೇಕು ಅವ್ರು ಎಂಟರ್ ಮಾಡಕ್ಕೆ ಪ್ರೊಫೆಷನ್ ಅನ್ನ. ನಾವ್ ಡಿಸ್ಕಸ್ ಮಾಡ್ತಾ ಇದ್ದಂಗೆನೆ ಈ ನೆಟ್ವರ್ಕ್ ಬೆಳೆಯತ್ತೆ. ಅವಾಗ ಆ ನೆಟ್ವರ್ಕ್ ಇಂದ ತುಂಬಾ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಕಾನ್ಫಿಡೆನ್ಸ್ ಇಸ್ ಕೀ. ಐ ಥಿಂಕ್ ನಾವು ಒಂದ್ ಸ್ವಲ್ಪ ರೀಥಿಂಕ್ ಮಾಡ್ಬೇಕು ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಪ್ರಾಸೆಸ್ನ. ಇಂಗ್ಲಿಷ್ ಮೇಲೆ ಅಷ್ಟು ಎಂಫಸಿಸ್ ಇರ್ಬೇಕಾ ಬೇಡವಾ, ಏನೇನ್ ಸ್ಕಿಲ್ಸ್ ಬೇಕು ಆಕ್ಚುಲಿ ನಮ್ಗೆ, ಇಂಗ್ಲಿಷ್ ಬೇಕೇ ಬೇಕಾ, ಅದು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಆ ರೀಥಿಂಕ್ ಮಾಡದೇ ಇರೋ ತನಕ ಈ ತೊಂದರೆ ಇದೆ. ಅಂಡ್ ಇಟ್ ಇಸ್ ಅ ಸ್ಯಾಡ್ ಟ್ರೂತ್. ಹೌದು. ತುಂಬಾ ಜಟಿಲವಾದ ಪ್ರಶ್ನೆ, ಬಟ್ ತಾವು ತುಂಬಾನೇ ಚೆನ್ನಾಗಿ ಈ ವಿಷಯದ ಬಗ್ಗೆ ಇನ್ನಷ್ಟು ನಾವು ತುಂಬಾನೇ ಮಾತಾಡಬಹುದು. ಹೇಗೆ ನಮ್ಮ ದೇಶದ ಒಂದು ಸ್ವಾತಂತ್ರ್ಯ ಕೊಡೋದಕ್ಕೆ ವಕೀಲರು ಹೇಗೆ ಸಹಾಯ ಮಾಡಿದ್ರು, ಆಮೇಲೆ ಮುಂದಿನ ಬೆಳವಣಿಗೆ ಪ್ರಾಯಶಃ ಅದೇ ಒಂದು ಎಪಿಸೋಡ್ ಮಾಡಬಹುದು ಮುಂದೆ. ತುಂಬ ಚೆನ್ನಾಗಿ ಎಲ್ಲಾನು ವಿಷಯ ತಿಳಿಸ್ಕೊಟ್ಟಿದ್ದೀರಾ ವರ್ಷ ಅವರೇ. ತುಂಬ ಧನ್ಯವಾದ ನೀವು ನಿಮ್ಮ ಸಮಯವನ್ನು ಈ ಕಂತಿಗೆ ಮಾಡಿಕೊಡೋದಕ್ಕೆ. ಮುಂದೇನು ಹೀಗೆ ಒಂದು ಬೇರೆ ಬೇರೆ ಕಾನೂನಿನ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬರಬೇಕು ಅಂತ ಕೇಳ್ಕೊತೀನಿ.
ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿತ್ತು. ತುಂಬಾ ಕಷ್ಟ ಇತ್ತು, ಕ್ವೆಶ್ಚನ್ಸ್ ಇತ್ತು, ಈಸಿನೂ ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಪವನ್, ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ವರ್ಷ. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಇದ್ದೀವಿ. ಫಾಲೋ ಮಾಡಿ @HaratePod HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. पेश खिदमत है आपकी शान में हमारे अंजुमन से. हाय, आई एम सदफ. And I'm Arshit. खाने का इतिहास, इकोनॉमिक्स, पॉलिसी, साइकोलॉजी सब है मेन्यू पे. Only on the नानकारी पॉडकास्ट every Wednesday. सिर्फ IVM पॉडकास्ट ऐप या वेबसाइट पर, या फिर जहां से भी आप अपने पॉडकास्ट सुनते हो. Namaskar, dear friends. My name is Ashish Vidyarthi. Life, as you know, is a journey. And you and I, travelers, how can we celebrate this travel? I have a podcast for you. Begin the journey. I share stories and moments from my life. Do tune in every Monday and Thursday to listen to my podcast on the IVM Podcast website, app, or wherever you get your podcast from. Cheers.